ನಾರಾಯಣ ನಾರಾಯಣಾಯ ಪರಿಪೂರ್ಣ ಗುಣನಾಶಾಯ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ರೂಪಶ್ಚಾಪಿನತ್ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೆ. ಯಾವುದಾಯ್ತೀಗ? ಸರಿ. ಈಗ ಸರ್ವ ಪುರುಷಾರ್ಥದಲ್ಲಿ ಉತ್ತಮವಾದದ್ದು ಮೋಕ್ಷ. ಅದು ಕೊಡ್ತಕ್ಕಂಥವನು ಸರ್ವೋತ್ತಮರಾದ ನಾರಾಯಣ. ಅದು ಕೊಡೋದು ಯಾವಾಗ ಅಂತ ಕೇಳಿದರೆ ಗುಣೋತ್ಕರ್ಷ ಜ್ಞಾನಾದೇವ, ಗುಣಪೂರ್ಣತ್ವ ಜ್ಞಾನ ಬಂದಾಗ ಮಾತ್ರ ಕೊಡ್ತಾನೆ, ಹೊರತು ಹೋದರೆ ಇಲ್ಲ. ಅಭೇದ ಜ್ಞಾನ ಎಂದು ಅಭೇದ ಜ್ಞಾನದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಅಭೇದ ಹೇಳಿದಾಗ ನಮಗೇನಾಗುತ್ತೆ, ದೇವರನ್ನು ತುಂಬ ಕಡಿಮೆ ಮಾಡಿದಾಗ ಆಗುತ್ತೆ. ಅದು ಅತ್ಯಂತ ಹೇಯ ನಿಷಿದ್ಧ. ಎರಡನೇದಾಗಿ ನ ಅಭೇದ ಜ್ಞಾನಾತ್ ಅಭೇದ ಜ್ಞಾನಾತ್ ಅಪ್ರೀತಿರೇವ ಉತ್ತಮಾನಾಂ ಭವತಿ. ಉತ್ತಮರಿಗೆ ಅಭೇದ ಜ್ಞಾನದ ಚಿಂತನೆಯಿಂದ ಅಪ್ರೀತಿ ಆಗುತ್ತೆ, ಹೊರತು ಎಂದು ಪ್ರೀತಿಯಾಗ ಸಾಧ್ಯತೆ ಇಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಘಾತಯಂತಿ ರಾಜಾನೋ ರಾಜಾಹವಿತಿ ವದಂತ. ಯಾರು ರಾಜನ ಮುಂದೆನೇ ಹೋಗಿ ನಾನೇ ರಾಜ ಅಂತ ಹೇಳಿದರೆ ಘಾತಯಂತಿ, ಅವನು ಕೊಲ್ಲಿಸ್ತಾನೆ ಹೊರತು ಬಿಡೋದಿಲ್ಲ. ಅವನ ಹತ್ತಿರ ಇದ್ದಾನೆ ಅಂದರೆ ಸಾಕು, ಅವನ ಮನಸ್ಸಲ್ಲಿ ಇರಲಿ ಬಿಡಲಿ, ಅವನ ಅರ್ಹತೆ ಇದೆ ಅಂದರೆ ಅವನು ಆದಷ್ಟು ದೂರ ಇಡ್ತಾನೆ. ಇದು ಸೈಕಾಲಜಿ. ದೇವರಂತೂ ದೇವರೆಲ್ಲ ವೈಯಕ್ತಿಕವಾದ ದ್ವೇಷದಿಂದ ಹಾಗೆ ಮಾಡ್ತಾರೆ. ದೇವರು ಹಾಗಲ್ಲ, ಅವನು ಇಲ್ಲದ್ದನ್ನು ಬಯಸ್ತಾನೆ, ಆದ್ದರಿಂದ ಪನಿಷ್ಮೆಂಟ್ ಕೊಡ್ತಾರೆ. ದೇವ್ರ ಪದವಿನ ಯಾರು ತಗೊಳ್ಳೋಕೆ ಸಾಧ್ಯ ಇಲ್ಲ, ವಿಚಾರ ಬೇರೆ. ಆದರೆ ಅಪರಾಧ, ಅದು ಅಪರಾಧನೇ. ದದಾತಿ ಚ ಸರ್ವಮಭಿಪ್ರೇತಂ ಗುಣೋತ್ಕರ್ಷಂ ವದತಃ. ಯಾರು ಗುಣೋತ್ಕರ್ಷವನ್ನು ಹೇಳ್ತಾರೆ, ದೇವರ ಗುಣಪೂರ್ಣತ್ವವನ್ನು ಹೇಳ್ತಾರೆ, ಅವ್ರಿಗೇನು ಮಾಡ್ತಾರೆ? ಸರ್ವಮಭಿಪ್ರೇತಂ ದದತಿ. ಆಚಾರ್ಯ ಯಾವಾಗಲೂ ದೇವರ ಬಗ್ಗೆ ಗುಣಪೂರ್ಣತ್ವ ಹೇಳೋದ್ರಿಂದ ಅವ್ರಿಗೇನು ಮಾಡ್ತಾರೆ? ಬ್ರಹ್ಮ ಪದವಿಯನ್ನೇ ಕೊಟ್ಬಿಟ್ಟು. ಗೊತ್ತಾಯ್ತಾ? ದದತಿ ಚ ಸರ್ವಮಭಿಪ್ರೇತಂ ಗುಣೋತ್ಕರ್ಷಂ ವದತಃ. ಯಾವಾಗಲೂ ದೇವರ ಗುಣಪೂರ್ಣತ್ವವನ್ನು ಹೇಳ್ತಾ ಇದ್ದರೆ ಸದಾ ಪ್ರೀತನಾಗ್ತಾನೆ. ಗುಣಪೂರ್ಣತ್ವದ ಜೊತೆಗೆ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್. ಒಂದು ಗುಣಪೂರ್ಣತ್ವ, ಒಂದು ದೋಷ ದೂರ. ಎರಡು ಯಾವಾಗಲೂ ಚಿಂತನೆ ಮಾಡ್ತಾನೆ ಇರಬೇಕು. ಯಾವುದಕ್ಕೆ? ಎಲ್ಲಿದೆ? ದದತಿ ಬಹುವಚನ, ರಾಜಾನಃ ಬಹುವಚನ ಇದೆ, ಅದಕ್ಕೋಸ್ಕರನೇ ದದತಿ ಬಂತು. ಇದು ಏಕವಚನ ಇದ್ದಾಗ ದದಾತಿ. ಗೊತ್ತಾಯ್ತಾ? ಇದು ದದಾತಿ. ಇದು ಯಾತಕ್ಕೆ ಹಾಗಿಟ್ಟಿದ್ದಾರೆ ಅಂದರೆ ಬಹುವಚನ ಎರಡಕ್ಕೂ ಕೂಡ. ಘಾತಯಂತಿ ಬಹುವಚನ, ದದತಿ ಬಹುವಚನ. ಗೊತ್ತಾಯ್ತಾ? ಘಾತನೆ ಮಾಡ್ತಾರೆ, ಕೊಡ್ತಾರೆ. ಆದರೆ ರಾಜಾನಃ ಬಹುವಚನ ಇದೆ, ಆದ್ದರಿಂದ ದದಾತಿ ಏಕವಚನ, ದದತಿ ಬಹುವಚನ. ಸರಿ. ನತಾದೃಶಿ ಪ್ರೀತಿರಿಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಮತ್ತೆ ಬರೀ ಪ್ರೀತಿ ಮಾಡ್ತಾನೆ, ಅಷ್ಟು ಪ್ರೀತಿ ಯಾರ ಮೇಲೂ ಮಾಡೋದಿಲ್ಲ. ದೇವರು ತನ್ನ ಗುಣೋತ್ಕರ್ಷವನ್ನು ಯಾರು ತಿಳಿತಾರೆ ಅವರ ಮೇಲೆ. ಅದಕ್ಕೆ ಪ್ರೇಷ್ಠೋ ನ ರಾಮಸ್ಯ ಬಹೂವ ತಸ್ಮಾತ್. ರಾಮದೇವ್ರ ಹನುಮಂತ ಅಷ್ಟು ಪ್ರಿಯಾದವರು ಯಾರೂ ಇರಲಿಲ್ಲ. ತತ್ಪ್ರೀಣನಾತ್ ಮೋಕ್ಷವಾಪ್ನೋತಿ ಸರ್ವ. ಇನ್ನು ಯಥಾಶಕ್ತಿ ದೇವರನ್ನು ಸಂತೋಷಪಡಿಸಿಬಿಟ್ರೆ ಮೋಕ್ಷ ನಿಶ್ಚಿತ. ಅದೇ ಪ್ರೀಣಯಾಮೋ ವಾಸುದೇವಂ ಅರ್ಥ ಇದೆ. ತತ್ಪ್ರೀಣನಾನ್ ಮೋಕ್ಷ ಮಾಪ್ನೋತಿ ಸರ್ವ. ವೇದಾಹ ತತಃ ವೇದಾಹ ತತ್ಪರಾಹ ಸರ್ವ ಏವ. ಆದ್ದರಿಂದ ವೇದಗಳಲ್ಲಿ ತತ್ಪರ ಆದ್ರೇನು? ಆ ಶ್ರೀಹರಿಯ ಪರತ್ವವನ್ನು, ಪರ ಅಂದರೆ ಪೂರ್ಣತ್ವವನ್ನು ಹೇಳ್ತಕ್ಕಂಥ ಉದ್ದೇಶ ಹೊಂದಿರುವುದು ಬೇರೆ ಇಲ್ಲ. ಇದು ಸೌಪರ್ಣ ಶ್ರುತಿ. ಎಷ್ಟು ಹೇಳಿ ಇದಿಷ್ಟು ಇಲ್ಲ, ಶ್ರುತಿ ಆಯಿತು. ಈ ಕೃಷ್ಣನೇ ಹೇಳೋ ಮಾತನ್ನು ಹೇಳ್ತಾರೆ.
15ನೇ ಅಧ್ಯಾಯದ ಕೊನೆಗೆ ಯೋ ಮಾಮೇವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ. ಇದು ಗುಣಪೂರ್ಣತ್ವ. ಇದು ಪುರುಷೋತ್ತಮ ಅಂದರೆ ಗುಣಪೂರ್ಣ. ಕ್ಷರ ಅಕ್ಷರದ ಮೇಲಿದ್ದಾನೆ ಅಂತ ಹೇಳಿದರೆ ಕ್ಷರರಿಗೂ ಆ ಗುಣಗಳಿಲ್ಲ, ಅಕ್ಷರಿಗೂ ಅಂಥ ಗುಣ ಇಲ್ಲ, ಅದು ಜಾಸ್ತಿ ಇದೆ ಅಂತ ಹೇಳಿದಾಗ ಗುಣಪೂರ್ಣತ್ವ ಬಂತು. ಅವಾಗ ಹೇಳ್ತಾನೆ ಯೋ ಮಾವೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಹ ಸರ್ವವಿತ್. ಅವನು ಸರ್ವಜ್ಞನಾಗ್ತಾನೆ, ಅಪರೋಕ್ಷ ಜ್ಞಾನಿ ಆಗ್ತಾನೆ. ಭಜತಿ ಮಾಂ ಸರ್ವಭಾವೇನ ಆಮೇಲೂ ಕೂಡ ಮತ್ತೆ ಆರಾಧನೆ ಮಾಡ್ತಾನೆ. ಇವ್ರ ಜ್ಞಾನ ಬಂದಮೇಲೆ ಆರಾಧನೆ ಇಲ್ಲ. ಯಾಕೆ? ಅದರ ಭಕ್ತಿಗೆ ಅವಕಾಶ ಇರೋದು ಯಾವಾಗ? ಭೇದ ಇರಬೇಕು, ಉತ್ತಮತ್ವ ಇರಬೇಕು. ಸಾಮ್ಯ ಬಂದರೂ ಭಕ್ತಿ ಬರೋದಿಲ್ಲ. ಮತ್ತೆ ಇನ್ನೊಂದು ಯಾವುದೋ ಐಕ್ಯ ಬಂದರೂ ಬರೋದಿಲ್ಲ. ಸೊ ಎರಡಕ್ಕೂ ಆಚಾರ ಸಿದ್ಧಾಂತ ಒಂದೇ ಭಕ್ತಿಯನ್ನು ಸಾಧನೆ ಮಾಡ್ತಕ್ಕಂಥ ಸಿದ್ಧಾಂತ. ಬೇರೆ ಯಾವ ಸಿದ್ಧಾಂತದಲ್ಲೂ ದೇವರೇ ಇಲ್ಲ, ಭಕ್ತಿ ಮಾಡೋ ಚಾನ್ಸೇ ಇಲ್ಲ. ಗೊತ್ತಾಯ್ತಿಲ್ಲ? ಭಕ್ತಿ ಅಂತಿರಬೇಕಾದ್ರೆ ಮತ್ತು ಯಾವಾಗಲೂ ಭಕ್ತಿ ಇರಬೇಕು ಅಂತಿರಬೇಕಾದ್ರೆ ಆಚಾರ ಸಿದ್ಧಾಂತದಲ್ಲಿ ಮಾತ್ರ ಸಾಧ್ಯ. ಸೊ ನಿಜವಾದ ಭಕ್ತಿ ಸಿದ್ಧಾಂತ ಅಂದರೆ ನಿಮ್ಮದು ಆಚಾರ ಸಿದ್ಧಾಂತನೇ. ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸರ್ವವಿದ್ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಣೋತ್ಕರ್ಷ ಜ್ಞಾನಾದೇವ ಪರಮಾ ಪ್ರೀತಿ ಭಗವತ ಸ್ವಯಮೇವ ಅಭಿಹಿತ. ತಾನೇ ಹೇಳಿದ್ದಾರೆ, ಶ್ರುತಿ ಹೇಳಿತ್ತು, ಪರ್ವತ ಅಕ್ಸೆಪ್ಟ್ ಮಾಡಿದ್ದಾನೆ, ಹೌದು ಹಾಗೆ ಅಂತ ಹೇಳಿದ್ರು. ಅಥೋ ವಿಷ್ಣೋ ಗುಣೋತ್ಕರ್ಷ ಏವ ಸರ್ವಶ್ರುತಿ ಸ್ಮೃತೀನಾಂ ಮಹಾತಾತ್ಪರ್ಯ. ಅದು ಪಲ್ಲವಿ. ಮತ್ತೆ ವಿಷ್ಣುತ್ವ ನಿರ್ಣಯಕ್ಕೆ ಮತ್ತೆ ಮತ್ತೆ ಪದ ಉಪಯೋಗಿಸುವ ಒಂದು ಘಟ್ಟ ಬಂದ ತಕ್ಷಣ ಅಲ್ಲೊಂದು ಇದನ್ನು ಕೊಡ್ತಾರೆ, ಮರ್ತೋಬಾರ ಮುಖ್ಯ ವಿಷಯ ಅಂತೇಳಿ ಜ್ಞಾಪಿಸ್ತಾರೆ. ಅಥೋ ವಿಷ್ಣೋ ಗುಣೋತ್ಕರ್ಷೇ ಏವ ಸರ್ವಶ್ರುತಿ ಸ್ಮೃತೀನಾಂ ಮಹಾತಾತ್ಪರ್ಯ. ಅವ್ರ ತಾತ್ಪರ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ, ಮಹಾತಾತ್ಪರ್ಯ. ವಿಷ್ಣುವಿನ ಗುಣೋತ್ಕರ್ಷದಲ್ಲಿ ಮಹಾತಾತ್ಪರ್ಯ ಇದ್ದಾಗ ಆ ಗುಣೋತ್ಕರ್ಷ ಉಳಿದವರಿಗೆ ಇಲ್ಲ. ಆದ್ದರಿಂದ ಅವ್ರಿಗೆ ಭೇದ ಹೇಳಬೇಕು ಹೊರತು ಆ ಭೇದ ಹೇಳಾಗಿಲ್ಲ. ಸೊ ವೇದಗಳೆಲ್ಲ ಭೇದ ಪ್ರತಿಪಾದಕರೇ ಹೊರತು ಬೇರೆ ಅಲ್ಲ. ನಚಾ ಭೇದೆ ತಾತ್ಪರ್ಯ ಮಿತ್ಯತ್ರ. ಇದಕ್ಕಿಂತ ದೊಡ್ಡದು ಅಂದರೆ ವ್ಯತ್ಯಾಸ ಇರಬೇಕು ಅಂತ ಅರ್ಥ. ಬೆಲೆ ಜಾಸ್ತಿ ಆಯ್ತದೆ ಅಷ್ಟೇ. ಅಡ್ವಾಂಟೇಜ್ ಜಾಸ್ತಿ ಇದೆ ಅಂತಷ್ಟೇ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಸೊ ಭಕ್ತಿ ಜಾಸ್ತಿ ಆಗಲಿ, ಬೆಲೆ ಜಾಸ್ತಿ ಆಗುತ್ತೆ. ದೇವರಿಗೆ ಬೆಲೆ ಕೊಡೋಕ್ಕೆ ಬರೋದಿಲ್ಲ, ಆದ್ದರಿಂದ ಭಕ್ತಿ ಜಾಸ್ತಿ ಆದರೆ ಆಯಿತು. ನಚ ಅಭೇದೆ ತಾತ್ಪರ್ಯ ಮಿತ್ರ ಕಿಂಚಿನ್ಮಾನಂ. ಇನ್ನು ಅಭೇದದಲ್ಲಿ ತಾತ್ಪರ್ಯ ಇದೆ ಅಂತ ಹೇಳ್ತೀರಲ್ಲ, ಒಂದು ಪ್ರಮಾಣ ಕೊಡಿ. ಯಾವ್ದಾದ್ರು ಪ್ರಮಾಣ ಇರಬೇಕಲ್ಲ, ಒಂದು ಪ್ರಮಾಣನೂ ಇಲ್ಲ. ನಚ ವಿಶೇಷಣ ವಿಶೇಷ್ಯತೆಯ ಭೇದ ಸಿದ್ಧಿ ವಿಶೇಷಣ ವಿಶೇಷ್ಯ ಭಾವಶ್ಚ ಭೇದಾಪೇಷ್ಟ ಧರ್ಮಿ ಪ್ರತಿಯೋಗ್ಯಪೇಕ್ಷೆಯ ಭೇದ ಸಿದ್ಧಿ ಭೇದಾಪೇಕ್ಷಂಚ ಧರ್ಮಿ ಪ್ರತಿಯೋಗಿತ್ವವಿತ್ಯನ್ಯೋನ್ಯಾಶ್ರಯತೆಯ ಭೇದಸ್ಯ ಅಯುಕ್ತಿ ಪದಾರ್ಥ ಸ್ವರೂಪತ್ವಾದ್ ಭೇದಸ್ಯ. ಆಗೊಂದು ಬೇರೆ ಪ್ರಶ್ನೆ ತೆಗೆದ ನೋಡಿ. ಭೇದ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಭೇದ ಅನ್ನೋ ಪದನೇ ಅಂಥದ್ದದು, ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪದ ಭೇದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಭೇದ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಯಾಕೆ? ನಚ ವಿಶೇಷಣ ವಿಶೇಷ್ಯತೆಯ ಭೇದ ಸಿದ್ಧಿ. ವಿಶೇಷಣ ವಿಶೇಷ ಭಾವ ಇದೆ, ಅವ ಭೇದ ಗೊತ್ತಾಗುತ್ತೆ. ಒಂದು ಸರ್ಪ, ಕೃಷ್ಣ ಸರ್ಪ, ವಸ್ತು ಕಪ್ಪು ವಸ್ತು, ಈ ಮಾತಿನಲ್ಲಿ ಏನು ಬರುತ್ತಾಗ ವಿಶೇಷಣ ಬಂದಿದ್ದರಿಂದ ಏನಾಯ್ತಲ್ಲಿ? ವಿಶೇಷಣ ಅಂತ ಏನು ಮಾಡಿ ವಿಶೇಷ ಉಂಟು ಮಾಡೋದೇ ವಿಶೇಷಣದ ವೈಶಿಷ್ಟ್ಯ. ಭೇದ ಆ ರೀತಿ ಹೇಳೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಯಾತಕ್ಕೆ ಹೇಳೋಕ್ಕೆ ಬರೋದಿಲ್ಲ ಅಂದರೆ ವಿಶೇಷಣ ವಿಶೇಷ್ಯ ಭಾವಶ್ಚ ಭೇದಾಪೇಕ್ಷ. ಭೇದ ಇದ್ದ ಮೇಲೆ ವಿಶೇಷಣ ವಿಶೇಷ ಭಾವ ಹೇಳಬೇಕು. ವಿಶೇಷಣ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ವಿಶೇಷಣ ವಿಶೇಷ ಭಾವದಿಂದಾಗಿ ಭೇದ ಹೇಳಬೇಕು. ಆದರೆ ಭೇದ ಸಿದ್ಧಿ ಆದ್ಮೇಲೆ ವಿಶೇಷ ಭಾವ ಹೇಳಬೇಕು. ಸೊ ಭೇದ ಸಿದ್ಧಿಗೂ ವಿಶೇಷಣ ವಿಶೇಷ ಭಾವಕ್ಕೂ ಏನಿದೆ ಸಂಬಂಧ ಇದೆ. ಮೊದಲು ಒಂದು ಸಿದ್ಧ ಆಗಬೇಕು, ಇನ್ನೊಂದು ಸಿದ್ಧ ಆಗಬೇಕು. ಎರಡೂ ಒಂದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಯಾವ ದೋಷ ಬಂತಲ್ಲಿ? ಆತ್ಮಾಶ್ರಯ ಅಲ್ಲ, ಅನ್ಯೋನ್ಯಾಶ್ರಯ ದೋಷ. ಒಂದೇ ಬಂದರೆ ಆತ್ಮಾಶ್ರಯ, ಒಂದು ಎರಡು ಬಂದರೆ ಅದು ಅನ್ಯೋನ್ಯಾಶ್ರಯ. ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ಸರಿಯಾಗಿ ನೋಡಬೇಕು. ವಿಶೇಷ ವಿಶೇಷದಿಂದ ಭಾವದಿಂದಾಗಿ ಭೇದ ಹೇಳಿಕೊಡೋದು. ಯಾಕೆ? ವಿಶೇಷ ಭಾವ ಇರಬೇಕಾದ್ರೆ ಭೇದ ಇರಬೇಕು ಫಸ್ಟ್. ವಿಶೇಷ ಭಾವ ಇದೆ ಅಂತ ಮಾತಾಡಬೇಕಾದ್ರೆ ಫಸ್ಟ್ ಏನಿರಬೇಕು? ಅದಕ್ಕೆ ಅವರು ಬ್ರಹ್ಮನಿಗೆ ಹೇಳೋದಿಲ್ಲ ವಿಶೇಷಣಗಳನ್ನು. ನಿರ್ವಿಶೇಷ ಬ್ರಹ್ಮ. ನಿರ್ವಿಶೇಷ ಅಂತ ಯಾಕೆ ಈಗ ಗೊತ್ತಾಗುತ್ತೆ. ನಿರ್ವಿಶೇಷ ಯಾತಕ್ಕೆ ಹೇಳಿದ್ರು ಅಂದರೆ ವಿಶೇಷಣ ಹೇಳಿದ ತಕ್ಷಣ ಏನಾಗುತ್ತಲ್ಲಿ ಅದಕ್ಕೆ ವಿಶೇಷಣ ಇದ್ದಿರ್ತಾರೆ. ಇಲ್ಲೇ ಇಲ್ಲ, ನಿರ್ವಿಶೇಷಂ ಸ್ವಯಂ ಆ ಥರ ಹೇಳ್ಬಿಟ್ಟು ಸ್ವಯಂಭಾತಂ ಅಂತ ಹೇಳಿದ್ರು ವೇದ ಸಿದ್ಧಿ. ಇನ್ನು ಧರ್ಮಿ ಪ್ರತಿ ಒಂದು ಸ್ಟೇಜ್ ಮುಗೀತು. ಎರಡನೇದು ಇದರಲ್ಲಿ ಟೀಕಾರ ಭಾರಿ ಬರೀತಾರೆ ಬರಿಬೇಕಾದ್ರೆ. ಹಾಂ ಹೌದು. ಮತ್ತೆ ಇವರು ಕಪ್ಪು, ಇವರು ಬಿಳಿ, ಇದು ಕೆಂಪು, ಇದು ಕಪ್ಪು, ಹಾಲು ಬಿಳಿ, ತಾರ್ ಕಪ್ಪು, ಎರಡು ಬೇರೆ. ಗೊತ್ತಾಯ್ತಾ?
ಒಂದು ಹಳದಿ ಒಂದು ಹಸಿರು ತರಕಾರಿಗಳು ಬೇರೆ ಬೇರೆ ಗುರುತಾಂತ ಮಾಡಿಸ್ಬೇಕು, ಎಷ್ಟೊಂದು ವ್ಯತ್ಯಾಸ ಇದೆ ಅದಕ್ಕೆಲ್ಲ. ಆದ್ದರಿಂದ ವಿಶೇಷಣ ಅಂತ ಹೇಳಿದ್ರೇನೋ ಅಬ್ಜೆಕ್ಟಿವ್ ಅಂತ. ಅಬ್ಜೆಕ್ಟಿವ್ ಅಂದರೆ ಒಂದು ಗುಣ, ಅದು ಗುಣವಾಚಕತ್ತಾನೆ ಕರೆಯೋದು ಅಬ್ಜೆಕ್ಟಿವ್. ಆ ಗುಣ ಇದ್ದಾಗ ಭೇದ ಇದೆ ಅಂತ ಪ್ರೂವ್ ಮಾಡಿದರೆ ವಿಶೇಷಣ ವಿಶೇಷ ಭಾವ ಹೇಳಕ್ಕೆ ಬರುತ್ತೆ. ವಿಶೇಷ ವಿಶೇಷ ಭಾವ ಇದೆ ಅಂತ ಪ್ರೂವ್ ಮಾಡಿದ್ಮೇಲೆ ಭೇದ ಹೇಳೋದಕ್ಕೆ ಬರುತ್ತೆ. ಅನ್ಯೋನ್ಯಾಶ್ರಯ ಬಂತು. ಇನ್ನೊಂದು ಹೌದು, ಭೇದ ಅಂತ ಕಾನ್ಸೆಪ್ಟ್ ಬರಬೇಕಾದ್ರೆ ಏನಿರಬೇಕು, ವಿಶೇಷ ವಿಶೇಷ ಭಾವ ಇರಬೇಕು. ದೇವರಿಗೆ ಒಬ್ಬನೇ ಇರೋದು, ವಿಶೇಷ ವಿಶೇಷ ಭಾವನೆ ಇಲ್ಲ. ಅದಕ್ಕೆ ಅಭೇದ ಸಿಂಪಲ್ ಅದು. ಹೌದು, ಭೇದ ಭಾರಿ ಕಷ್ಟ ಅಂತ ಹೇಳ್ತಾರೆ. ಸೊ ಭೇದ ನಿರೂಪಣದ ಕಷ್ಟ, ಭೇದ ಇಲ್ಲೇ ಇಲ್ಲ. ಅವನ ಉದ್ದೇಶ ಏನು ಅಂದರೆ ನಮ್ಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಏನು ಮಾಡ್ತಾನೆ, ಭೇದನೇ ಒಪ್ಪೋದಿಲ್ಲ. ನಾವು ರಥನ ಕ್ಯಾನ್ಸಲ್ ಮಾಡಿ ಟ್ರೈ ಮಾಡ್ತಾರಲ್ಲ ಹಾಗೆ, ಗೊತ್ತಾಯ್ತಾ? ಯಾರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅವನು ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ, ಗೊತ್ತಾಯ್ತಾ? ಅದಕ್ಕೆ ಹೇಳಿದ್ರು ನೋಡ್ರಿ, ಇಲ್ಲ ಬರೋದು ಅದಕ್ಕೆ ಹೇಳ್ತಾರೆ ನೋಡಯ್ಯ, ಅದು ಪ್ರಶ್ನೆ ಅಲ್ಲ. ಅದು ಉತ್ತರ ಕೊಟ್ಬಿಡ್ತಾರೆ, ಕೊಟ್ಬಿಟ್ಟು ಆಮೇಲೆ ಹೇಳ್ತಾರೆ ಸಿದ್ಧವಾಗಲಿ ಬಿಡಲಿ. ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಅಂದ ಮಾತ್ರಕ್ಕೇನೆ ಏನಾಗಲಿಲ್ಲ, ಇಲ್ಲ ಅಂತ ಆಗಲಿಲ್ಲ. ಅರ್ಥ ಆಯ್ತಾ? ಈಗ ನಮ್ಮ ಇಷ್ಟಕ್ಕೆ ತಕ್ಕಂತೆ ಏನು ಮಾಡಕ್ಕೆ ಬರೋದಿಲ್ಲ, ವಸ್ತುಗಳನ್ನ ಕಟ್ ಮಾಡಿ ಸೃಷ್ಟಿ ಮಾಡಕ್ಕೆ ಬರೋದಿಲ್ಲ. ನಮಗೆ ಬೇಕು ಇದೇ ಸರಿ, ಇಲ್ಲ ಇದೇ ಅದು ಬೇಕು, ಆದ್ದರಿಂದ ಏನೋ ಒಂದು ಕಲ್ಪನೆ ಮಾಡಕ್ಕೆ ಬರೋದಿಲ್ಲ, ಸಾಧ್ಯ ಇಲ್ಲ. ಮತ್ತೆ ಕಲ್ಪನೆಯನ್ನು ಸತ್ಯನ ಉತ್ತರ ಕೊಡಕ್ಕೆ ಬರೋದಿಲ್ಲ ಅಂಥೇಳಿ ಅಲೆಗಳಿಲ್ಲಕ್ಕೂ ಬರೋದಿಲ್ಲ, ಅದು ಸರಿಯಲ್ಲ. ಅದು ಪ್ರಯೋಜನವನ್ನು ಅನುಸರಿಸಿ ಪ್ರಮೇಯ ಇರೋದಿಲ್ಲ. ಪ್ರಮೇಯ ಇರಲಿಕ್ಕೆ ಏನು ಬೇಕು? ಪ್ರಮೇಯ ಇರಬೇಕಾದ್ರೆ ಪ್ರಮಾಣ ಇರಬೇಕೆ ಹೊರತು, ಪ್ರಮಾಣ ಇರಬೇಕು. ನಾವು ಒಪ್ಪಲಿ ಬಿಡಲಿ, ಪ್ರಮಾಣ ಇದ್ದರೆ ಇದೆ ಅಂತ ಅರ್ಥ. ನಮಗೆ ಇಷ್ಟ ಇರಲಿ ಬಿಡಲಿ ಒಪ್ಪಬೇಕಂದ. ಆದರೆ ಪ್ರಮಾಣ ಇಲ್ಲದೆ ಹೋದರೆ ಎಷ್ಟೇ ಇಷ್ಟ ಇದ್ದರೂ ಕೂಡ ನಮಗೆ ಇಲ್ಲಿ ಮೇರು ಪರ್ವತ ಬೇಕು, ನಮಗೀಗ ಇಲ್ಲ, ಬೇಕಾದ್ರೆ ಇದೆ ಅಂತ ಒಪ್ಕೊಂಡ್ಬಿಡ್ತೇವಾ? ಸಾಧ್ಯ ಇಲ್ಲ. ಹಾಗಿದ್ರೆ ಮನುಷ್ಯನಿಗೆ ಏನೇನೋ ಬೇಕಂತ ಸಿಕ್ಬಿಡತ್ತಾ? ಸಾಧ್ಯ ಇಲ್ಲ. ಇದೇ ನಮಗೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಯೋಗ್ಯತೆ ಇಲ್ಲ ಅಂತ ಆಗೋದು, ಗೊತ್ತಾಯ್ತಾ? ಆ ದೃಷ್ಟಿಯಿಂದ ಎಂದೂ ಕೂಡ ಉತ್ತರ ಕೊಡ್ಲಿಕ್ಕೆ ಆಗದಿರುವಿಕೆ ಅನ್ನೋದು ಭೇದವನ್ನು ಅಲುಗಳಿರಕ್ಕಲ್ಲ. ಗೊತ್ತು, ಬೇರೆ ಇನ್ನೇನು ಹೇಳಬೇಕಾಗಿಲ್ಲ. ಭೇದಕ್ಕೆ ಸಿದ್ಧವಾಗಿರೋದೇ ಸಾಕ್ಷಿ. ಭೇದ ಇದ್ದೇ ಮಾತಾಡ್ತಿರೋದು ನೀವು. ಹೇಳೋನಿಗೆ ಏನಿರ್ಬೇಕೀಗ? ಭೇದ ಇಲ್ಲ ಅಂತ ಮಾತಾಡ್ತೀಯಲ್ಲ, ಭೇದ ಗೊತ್ತಿದೆಯಲ್ಲ. ಹಾಗಿದ್ರೆ ಇಲ್ಲಿ ಮಾತಾಡಬಾರ್ದು. ಹಾಗಿದ್ರೆ ಭೇದ ಒಪ್ಪೋದಿಲ್ಲ ಅಂತ ಹೇಳಬಾರ್ದು. ನೀನು ಭೇದ ಗೊತ್ತಿದ ಮೇಲೆ ತಾನೇ ಭೇದ ಒಪ್ಪೋದಿಲ್ಲ ಅಂತ ಹೇಳಬೇಕು. ಒಂದು ವಸ್ತು ಇದೆಯೋ ಇಲ್ಲೋ ಅಂತ ಹೇಳ್ಬೇಕಾದ್ರೆ ವಸ್ತು ಯಾವುದು ಗೊತ್ತಿರಬೇಕು ಫಸ್ಟ್. ಘಟ ಅಂತ ಗೊತ್ತಾದರೆ ಇದೆಯೋ ಇಲ್ಲ ಅಂತ ಹೇಳೋದಕ್ಕೆ ಬರುತ್ತೆ. ಅದೆಲ್ಲ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಧರ್ಮಿ ಪ್ರತಿಯೋಗಿ ಅಪೇಕ್ಷೆಯ ಭೇದ ಸಿದ್ಧಿ. ಎರಡನೇ ಕೇಸಿಗ ಧರ್ಮ ಪ್ರತಿಯೋಗಿ ಇರಬೇಕು. ಒಂದು ಇದಕ್ಕೆ ಇದು ಭೇದ ಅಂತ ಹೇಳಬೇಕೀಗ. ಅಂದರೆ ವಿಶೇಷಣ ಬೇಡ, ಎ ಇದೆ ಬಿ ಇದೆ, ಎ ಇಂದ ಬಿ ಬೇರೆ, ಬಿ ಇಂದ ಬೇರೆ ಹೇಳಬೇಕು. ಧರ್ಮಿಗಳು ಎರಡು ಕೂಡ. ಅದಕ್ಕೆ ಭೇದಾಪೇಕ್ಷಂಚ ಧರ್ಮಿ ಅದು ಬರೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭೇದ ಇದ್ದ ಮೇಲೆ ಭೇದಿಗಳು ಅದು ಎರಡು ಪದ ಬರುತ್ತೆ. ಭೇದಕವಾದದ್ದು ಯಾವುದೋ ಧರ್ಮ. ಭೇದಿ ಅಂದರೆ ಭೇದ ಹೊಂದಿರೋದು, ಭೇದ ಅಂದರೆ ಭೇದ ಭಿನ್ನವಾಗಿರೋದು. ಇದರಲ್ಲಿ ಭೇದಾಪೇಕ್ಷಂಚ ಧರ್ಮಿ ಪ್ರತಿಯೋಗಿತ್ವ ಮಿತಿ ಅನ್ಯೋನ್ಯಾಶ್ರಯತೆಯ ಭೇದಸ್ಯ ಯುಕ್ತಿ. ಧರ್ಮ ಭೇದ ಇರೋವರೆಗೂ ಏನು ಸಿದ್ಧ ಆಗೋದಿಲ್ಲ, ಪ್ರತಿಯೋಗಿ ಇನ್ನೊಂದು ಪ್ರತಿಯೋಗಿ ಸಿದ್ಧಿ ಆಗೋದಿಲ್ಲ. ಆ ಸಿದ್ಧಿ ಆಗೋವರೆಗೂ ಭೇದ ಸಿದ್ಧಿ ಆಗೋದಿಲ್ಲ. ಮೊದಲನೇ ವಿಶೇಷ ಭಾವದಿಂದ ಸಿದ್ಧಿ ಆಗೋದಿಲ್ಲ ಅಂತ ಮೊದಲು ಹೇಳಿದ. ಈ ಪ್ರತಿಯೋಗಿ ಎರಡಿದ್ದ ಮೇಲೆ ಏನಾಗಬೇಕು ಅಲ್ಲಿಗೆ? ಪ್ರತಿಯೋಗಿ ಎರಡು ಇಲ್ಲೇ ಇಲ್ಲ, ಒಂದು ಬ್ರಹ್ಮ ಒಂದೇ ಇರೋದು. ಸೊ ಯಾವುದರಿಂದ ಭೇದ ಹೇಳೋದಕ್ಕೆ ಬರೋದೇ ಇಲ್ಲ. ಅದರಿಂದಾಗಿಯೇ ಆ ದೃಷ್ಟಿಯಿಂದಲೂ ಭೇದ ಒಂದೇ ಇದೆ, ಭೇದ ಹೇಳೋದಕ್ಕೆ ಬರೋದಿಲ್ಲ. ಒಂದೇ ಇದೆ, ಭೇದ ಹೇಳೋದಕ್ಕೆ ಬರೋದಿಲ್ಲ. ಒಂದು ಕೇಸು. ವಿಶೇಷ ಭಾವ ಇಲ್ಲ, ಅದಕ್ಕೆ ಬರೋದಿಲ್ಲ. ಇನ್ನೊಂದು ಕೇಸು. ಎರಡು ದೃಷ್ಟಿಯಿಂದ ಕೂಡ ಏನಿಲ್ಲ, ಭೇದ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಒಂದು ಭೇದ ಹೇಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಪದಾರ್ಥ ಸ್ವರೂಪತ್ವಾದ್ ಭೇದಸ್ಯ. ಸಿಂಪಲ್ ಉತ್ತರ ಕೊಟ್ಟರು. ಭೇದ ಅನ್ನೋದು ಪದಾರ್ಥದ ಸ್ವರೂಪ. ಅದು ಪದಾರ್ಥ ಸ್ವರೂಪ ಆದಮೇಲೆ ಒಂದು ವಸ್ತು ಎ ಇದೆ. ಈಗ ಎ ಇರ್ಬೇಕಾದ್ರೆ ಹೇಗಿದೆ? ಅದು ಎಲ್ಲದರಿಂದ ಭಿನ್ನವಾಗಿದೆ, ಬರೀ ಬಿ ಅಲ್ಲ. ಎ ಅಂದರೆ ನಾಟ್ ಎಗಳು ಎಷ್ಟೆಷ್ಟಿವೆ ಅಷ್ಟರಿಂದನೂ ಭಿನ್ನ. ಇದಕ್ಕೆ ವಸ್ತು ಇರಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಧರ್ಮಿ ಸ್ವರೂಪ. ಇವತ್ತು ಉದಾಹರಣೆಗೆ ಪರಮಾತ್ಮನ ಗುಣಗಳು ಪರಮಾತ್ಮನ ಸ್ವರೂಪ, ಗೊತ್ತಾಯ್ತಾ? ಅದೇ ರೀತಿಯೇ ಭೇದ ಅಂತ ಪ್ರತಿಯೊಂದು ವಸ್ತುವಿನ ಸ್ವರೂಪದಲ್ಲಿ ಏನಿದೆ? ಭೇದ ಇದೆ. ಇದು ತೀರಾ ಹೊಸ ವಿಷಯ ಆಯ್ತು ಅವ್ರಿಗೆ. ಇದೆಲ್ಲ ಹೊಸ ಹೇಳ್ತಾವೆ. ಇವತ್ತಿಗೂ ಬಿಡೋದಿಲ್ಲ. ಹಳೆದೆಲ್ಲ ಹಳೇದು ಹೇಳ್ತಾನೆ ಇರ್ತಾರೆ, ಉತ್ತರ ಸಿಗೋದೇ ಇಲ್ಲ. ಆಚಾರ ಕೊಟ್ಟು ಉತ್ತರ ಕೊಡಬೇಕು. ಪದಾರ್ಥ ಸ್ವರೂಪತ್ವಾದ್ ಭೇದಸ್ಯ. ಎರಡನೇದು ಇದು ತುಂಬ ಡೀಟೇಲ್ ಹೇಳ್ತಾರೆ. ಪದಾರ್ಥದ ಸ್ವರೂಪ ಅಂತೇಳಿ ಹೇಳಿದ್ರೆ ಹಾಲಿನ ಬಣ್ಣ ಹಾಗೆಯೇ ಸ್ವರೂಪ ಹೇಗೋ ಹಾಲಿಗೆ ಬೇರೆ ವಸ್ತುಗಳಿಂದ ಭಿನ್ನವಾಗಿರಬೇಕೆಂಬುದೇನೋ ಅದು ಸ್ವರೂಪನೇ ಆಗಿದೆ ಅಂತ ಅರ್ಥ. ಘಟದ ಭೇದ
ಘಟ ಎರಡಿದೆ, ಘಟ ಘಟವಾಗಿದೆ, ಬೇರೆ ಎಲ್ಲ ವಸ್ತುಗಳಿಂದ ಭಿನ್ನವಾಗಿಯೇ ಇದೆ. ಪಟ ಪಟವಾಗಿದೆ, ಬೇರೆ ಎಲ್ಲ ವಸ್ತುಗಳಿಂದ ಭಿನ್ನವಾಗಿ ಇರಬೇಕಾದ್ರೆ ಹಾಗಿದೆ ಪದಾರ್ಥ. ಪ್ರತಿಯೊಂದು ಪದಾರ್ಥ ಇರೋದೇ ಹಾಗೆ, ಭೇದ ಘಟಿತವಾಗಿಯೇ ಇರೋದು, ಇಲ್ಲದವ್ರ ಪದಾರ್ಥ ಇರಲಿಕ್ಕೆ ಆಗೋದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಧರ್ಮ ಸ್ವರೂಪ ಅಂದರೆ ನಮ್ಗೆ ಗೊತ್ತಾಗ್ಲಿಕ್ಕೆ ಪ್ರತಿಯೋಗಿ ಬೇಕಷ್ಟೇ. ಒಂದು ಗೊತ್ತು ಯಾವುದು, ಇದರಿಂದ ಎಲ್ಲದರಿಂದ ಬೇರೆ, ಏನೋ ಕೇಳಿದ ಅದರಿಂದ ಬೇರೆ, ಇದ್ರ ಆಮೇಲೆ ಹೇಳ್ತಾ ಹೋದ. ಆದರೆ ಒಂದು ಗೊತ್ತು ಅವನಿಗೆ, ಏನು ಗೊತ್ತು, ಬೇರೆ ಎಲ್ಲದರಿಂದ ಭಿನ್ನವಾಗಿದೆ ಅಂತ. ಆದ್ದರಿಂದ ನೀವು ನಿರ್ಗುಣ ಬಂದು ಹೇಳಿದ ಹಾಗೆ ಹೇಳ್ಬೇಕು. ನೀವೀಗ ಆತ್ಮ ಅಂತ ಹೇಳಿ ಏನಂತ ಹೇಳ್ಬೇಕು, ಕೊನೆಗೆ ಅನಾತ್ಮದಿಂದ ಭಿನ್ನ ಅಂತ ಹೇಳಲೇಬೇಕು. ಗೊತ್ತಾಯ್ತಾ? ಇದರ ಆತ್ಮ ಆಗೋದಿಲ್ಲ ಅವನು. ನಿಮಗೆ ಸಮಸ್ಯೆ ಅದು ಹೇಳ್ತಾರೆ, ನಿಮಗೆ ಸಮಸ್ಯೆ, ನಮಗೆಲ್ಲ ನಮ್ಮ ಸಮಸ್ಯೆಗೆ ಪ್ರತ್ಯಕ್ಷ ಪ್ರಮಾಣ ಇದೆ. ನಿಮಗೆ ಪ್ರಮಾಣ ಇಲ್ಲ, ಕಲ್ಪನೆ ಬೇರೆ ಇದೆ. ಪ್ರಮಾಣ ಇದ್ದು ನಮ್ಗೆ ಉತ್ತರ ಕೊಡ್ಲಕ್ಕೆ ಬರದೆ ಹೋದರೆ ವಸ್ತು ಇಲ್ಲ ಅಂತ ಆಗೋದಿಲ್ಲ. ಅರ್ಥ ಆಯ್ತಾ? ಆದರೆ ಪ್ರಮಾಣ ಇಲ್ಲದೆ ಹೋದರೆ ವಸ್ತು ಇರ್ಲಿಕ್ಕೆ ಸಾಧ್ಯತೆಯೇ ಇರೋದಿಲ್ಲ. ಏನೋ ಹಾಂ ಅಲ್ಲ ಅಲ್ಲ, ಧರ್ಮಿನೇ, ಧರ್ಮ ಅಲ್ಲ, ಧರ್ಮಿ. ಇವತ್ತು ಇದೊಂದಿದೆ, ಮೈಕ್ ಬೇರೆ, ಇದು ಬೇರೆ. ಧರ್ಮಿ ಪ್ರತಿಯೋಗಿ, ಎರಡು ಧರ್ಮಿಗಳು ಪ್ರತಿಯೋಗಿ ಆಗೋದು. ಘಟದಿಂದ ಪಟ ಬೇರೆ, ಪಟದಿಂದ ಪಟ ಬೇರೆ. ಪಟ ಅನ್ನೋ ಧರ್ಮಿ, ಘಟ ಅನ್ನೋ ಧರ್ಮಿ. ಅರ್ಥ ಧರ್ಮ ಇರೋದು ಮೈಕ್ ತಾನೇ ಇರೋದು ಮೈಕು. ಗೊತ್ತಾಯ್ತಾ? ರೆಕಾರ್ಡ್ ತಾನೇ ಇರೋ ರೆಕಾರ್ಡ್. ಗೊತ್ತಾಯ್ತಾ? ಅದು ಧರ್ಮಿ ಅಂತಲೇ ಕರಿಬೇಕು. ಅದಕ್ಕೆ ಅನ್ಯೋನ್ಯ ಅಭಾವನೆ ಯಾವುದ್ರಲ್ಲೂ ಸೇರಿಸಲಿಲ್ಲ, ಅಭಾವದಲ್ಲಿ ಸೇರಿಸಲಿಲ್ಲ, ಇದರಲ್ಲಿ ಬರೋದೇ ಇಲ್ಲ. ಆದಷ್ಟು ಸೇರಿಸಲಿಕ್ಕೆ ಇದೇ ಕಾರಣ, ಧರ್ಮಿ ಅಂತಲೇ ಇರಬೇಕು. ಸರಿಯಾಗಿ ಮುಂದೆ ಐಕ್ಯವತ್ ಸ್ವರೂಪಶೈವ ಸಥಾತ್ವ. ನೀವು ಐಕ್ಯ ಹೇಳ್ತೀರಲ್ಲಪ್ಪ, ಐಕ್ಯದ ಏನಂತ ಹೇಳ್ಬೇಕು ನೀವೀಗ? ಸ್ವರೂಪ ಅಂತ ಹೇಳ್ಬೇಕಷ್ಟೆ. ಐಕ್ಯ ಸ್ವರೂಪ ಹೇಳಕ್ಕೆ ಬರೋದಾದ್ರೆ ಭೇದ ಸ್ವರೂಪ ಯಾಕೆ ಹೇಳಕ್ಕೆ ಬರೋದಿಲ್ಲ? ಭೇದನ ಸ್ವರೂಪ ಸ್ವರೂಪ ಸಿದ್ಧವಪಿ ತದಸಿದ್ಧಿಶ್ಚ ಜೀವೇಶ್ವರ ಐಕ್ಯಂ ವದತಃ ಸಿದ್ಧೈವ. ನಿಮ್ಮ ಪ್ರಕಾರನೇ ತಗೋ. ಈಗ ಸ್ವರೂಪ ಸಿದ್ಧವಪಿ ತದಸಿದ್ಧಿಶ್ಚ ಜೀವೇಶ್ವರ ಐಕ್ಯಂ ವದತಃ ಸಿದ್ಧೈವ. ಹಾಗಿದ್ರೆ ಆತ್ಮೈಕ್ಯ ಅಂತ ಹೇಳ್ಬೇಡ, ಬರೀ ಆತ್ಮ ಅಂತ ಹೇಳು ಅಂತ ಕೇಳಿದರೆ ಅವು ಹೇಳ್ಬೇಕು, ಅದೇನು ಹೇಳಬೇಕು? ಹೌದು ಅಂತ ಒಪ್ಕೊಂಡ್ಬಿಟ್ರೆ ಮತ್ತೊಂದು ಪ್ರಶ್ನೆ ಬರಲಿಲ್ಲ. ಆತ್ಮ ಗೊತ್ತಾಗ್ತಿರ್ಲಿಕ್ಕೆ ಏನಂತ ಗೊತ್ತಾಗ್ಬೇಕದು? ಆತ್ಮ ಗೊತ್ತಾಗ್ತಿರ್ಲಿಕ್ಕೆ ಅವ್ರ ಪ್ರಕಾರ ಇರೋದು ಎಷ್ಟು? ಆತ್ಮ ಒಂದೇ. ಆತ್ಮ ಅಂತ ಗೊತ್ತಿರ್ಲಿಕ್ಕೆ ಏನಂತ? ಆಕಾಶ. ಆಕಾಶದ ಬಗ್ಗೆ ಏನಂತ ಜ್ಞಾನ ಬಂತು ನಮಗೆ? ಆಕಾಶ ಒಂದೇ. ಆಕಾಶನ ಜ್ಞಾನ ಬರೋದ್ರ ಜೊತೆ ಏನಂತ ಬಂತದು? ಒಂದೇ ಅಂತ ಬಂತು. ಸೊ ಆತ್ಮ ಒಂದೇ ಇರೋದಾಗಿತ್ತು, ಏನಂತ ಬರಬೇಕಾಗಿತ್ತು? ಐಕ್ಯ ಜ್ಞಾನ ಬಂದ್ಬಿಡ್ಬೇಕಾಗಿತ್ತು. ಅದಕ್ಕೆ ಬಂದಿಲ್ಲ ಅಂತಾನೆ ಹೇಳಕ್ ಕೊಟ್ಟಿರೋದು. ಈಗ ಮತ್ತೆ ಯಾಕೆ ಪ್ರಸಾರ ಮಾಡ್ತಾ ಇದ್ದೀರಿ ಬಂದಿಲ್ಲ ಅಂತೇಳಿ ಅಂದಮೇಲೆ ನೀವು ಹೇಳ್ತಿದ್ದೀರಿ ಅಂದಮೇಲೆ ಏನರ್ಥ? ಬಂದಿಲ್ಲ ಅಂತ ಅರ್ಥ. ಆದ್ದರಿಂದ ಐಕ್ಯ ಹೇಗೆ ನಿಮಗೆ? ಐಕ್ಯ ಆತ್ಮ ಗೊತ್ತಾಗಿದ್ರು ಐಕ್ಯ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಅವನು ಹೇಳ್ತಾನೀಗ ವಸ್ತು ಗೊತ್ತಾದ್ರೂ ಭೇದ ಗೊತ್ತಾಗದೆ ಹೋಗುತ್ತೆ ಅಂದರೆ ತಪ್ಪೋದು. ಭೇದ ಗೊತ್ತಾಗುತ್ತೆ. ಯಾವುದರಿಂದ ಭೇದ ಸ್ಪೆಸಿಫಿಕ್ ಗೊತ್ತಾಗಿಲ್ಲ ಹೊರತು ಗೊತ್ತಾಗೋದು ನಿಶ್ಚಿತ. ಎಷ್ಟು ಗೊತ್ತಾದ ಮೇಲೆ ಮತ್ತೆ ಯಾಕೆ ಹೇಳ್ತೀರಿ ಅಂದರೆ ನಿಮಗೆ ಗೊತ್ತಿಲ್ಲ, ಅದಕ್ಕೆ ನೀವು ಆತ್ಮೈಕ್ಯವಾದಿಗಳಿದ್ದೀರಿ ಅಂತ ಭೇದವಾದ ಹೇಳಬೇಕಾಗಿದೆ ಅಷ್ಟೇ. ಇಲ್ಲ ಹೋದರೆ ಭೇದ ಸ್ವರೂಪ ತಾನೇ ಸಿದ್ಧ. ತಿಳಿತಾ? ಆತ್ಮೈಕ್ಯವಾಗಿದ್ದರೆ ಭೇದ, ಪ್ರತಿಯೊಂದು ವ್ಯವಹಾರದ ಭೇದ ಇಲ್ಲದೆ ಮಾತಾಡಲಿಕ್ಕೆ ಬರೋದಿಲ್ಲ. ಫಸ್ಟ್ ಏನು ಮಾಡಬೇಕು? ನಾವು ಕೂತಿದ್ದೇವೆ, ಭೂಮಿ ನಮ್ಮ ಭೇದ ಇರಬೇಕು. ಮತ್ತೆ ಮಾತಾಡ್ತೇವೆ, ಪ್ರತಿಯೊಂದು ನಾವು ಮಾತಾಡೋದಿಲ್ಲ, ಮಾತಾಡ್ತಾನೆ. ಮಾತಾಡುವಿಕೆ ಮಾತಾಡದಿರಬೇಕೆ ಎರಡು ಕೂಡ ಏನವು? ಪರೀಕ್ಷೆಯಲ್ಲಿ ಬರೆದಿದ್ದಾನೆ ಪಾಸಾದ, ಬರೆದೇ ಹೋದರೆ ಎರಡು ಒಂದೇ ಅಂದ್ಬಿಟ್ರೆ ಬರದೇ ಇದ್ದವನು ಪಾಸ್ ಆಗಬೇಕಾಗಿ ಸಾಧ್ಯ ಇಲ್ಲ. ಎರಡು ಬೇರೆಯೇ. ಆದ್ದರಿಂದ ನೀವು ಆತ್ಮೈಕ್ಯವನ್ನು ಒಪ್ಪಿದ್ರೂ ಕೂಡ, ಆತ್ಮ ಸ್ವರೂಪ ಅಂತ ಕರೆದ್ರೂ ಕೂಡ ಏನು ಮಾಡಕ್ಕೆ ಬರೋದು? ಮತ್ತೆ ವಾದ ಮಾಡ್ತಿರೋ ಹಾಗೆ ಭೇದವನ್ನು ಸಮರ್ಥನೆ ಮಾಡ್ಲಿಕ್ಕೆ ಹೋಗಲಿಕ್ಕೆ ಭೇದ ವಸ್ತುವಿನ ಸ್ವರೂಪವಾಗಿರೋದೇ ಕಾರಣ ಅಂತೇಳಿ ಅವನ ವಾದ ಏನಿತ್ತು ಅಂದರೆ, ಈಗ ಸ್ವರೂಪ ಗೊತ್ತಾಗಬೇಕು ಅಂತ ಕೇಳಿದ. ಗೊತ್ತಾಗಬೇಕಾಗಿಲ್ಲ. ಸ್ವರೂಪದಲ್ಲಿ ಎಲ್ಲದೂ ಗೊತ್ತಾಗಬೇಕಾಗಿದೆ. ಉದಾಹರಣೆಗೆ ವಸ್ತುವಿನಲ್ಲಿ ಏನಿದೆ? ಗುಣ ಇದೆ, ರೂಪ ಇದೆ, ಆಮೇಲೆ ವೇಟ್ ಇದೆ, ಎಲ್ಲ ಇದೆ. ಆದರೆ ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ? ವಸ್ತುವಿನ ಜ್ಞಾನ ಬಂದ ತಕ್ಷಣ ವೇಟ್ ಗೊತ್ತಾಗೋದಿಲ್ಲ. ಬಟ್ ವೇಟ್ಗೂ ಅವನಿಗೂ ಅಭೇದ, ದೇಹಕ್ಕೂ ಅಭೇದನೆ, ವೇಟ್ಗೂ ದೇಹಕ್ಕೂ ಅಭೇದನೆ. ಆದರೆ ವೇಟ್ ಇದೆಯೋ ಇಲ್ಲ ಡೌಟ್ ಇಲ್ಲ ಅವನಿಗೆ. ಎಷ್ಟಿದೆ ಅಂತ ಗೊತ್ತಾಗ್ಲಿಕ್ಕೆ ಏನು ಬೇಕು? ವೇಯಿಂಗ್ ಮಿಷನ್ ಬೇಕು. ಅದೇ ರೀತಿ ಕಾಲ ತಷ್ಟ ಗೊತ್ತಾಗ್ಬಿಡತ್ತೆ ಸ್ವರೂಪ ಸಾಕ್ಷಿಗೆ. ಆದರೆ ಎಷ್ಟೊತ್ತಾಯ್ತು ಅಂತ ಗೊತ್ತಾಗ್ಲಿಕ್ಕೆ ವಾಚ್ ಬೇಕಷ್ಟೆ, ಅಷ್ಟೇ ಹೊರತು ಹೊತ್ತಾಯ್ತು ಅಂತ ಅಷ್ಟು ಗೊತ್ತಾಗ್ಬಿಡುತ್ತೆ ಸಾಕ್ಷಿಗೆ, ಹೊತ್ತಾಯ್ತು ಅಂತ ಹೇಳ್ಬಿಟ್ಟು. ಆದರೆ ಎಷ್ಟೊತ್ತಾಯ್ತು ಅಂಥೇಳಿ ಗೊತ್ತಾಗಬೇಕಾದ್ರೆ ಗಡಿಯಾರ ಬೇಕು, ಅಷ್ಟೇ ಹೊರತು ಹೊತ್ತಾಯ್ತು ಗಿತ್ತಾಯ್ತು ಅಂತ ಅಷ್ಟೇ ಹೇಳೋದಕ್ಕೆ ಏನು ಬೇಕಿಲ್ಲ. ಮತ್ತೆ ಹೇಳಿದ್ದೀರ ಅವ್ರು ಕಾನ್ಸೆಪ್ಟ್ ಇಲ್ಲಿ ಸುಮ್ಮನೆ ಮಾತಾಡ್ತಾರೆ. ಆದ್ದರಿಂದ ಮಾತು ಬೆಳೀತಾ ಹೋಗುತ್ತೆ ಅಷ್ಟೇ ಹೊರತು ವಿಷಯ ನಿಲ್ಲೋದಿಲ್ಲ. ಭೇದಸ್ತು ಸ್ವರೂಪದರ್ಶನೇವ ಸಿದ್ಧ.
ನಿಮ್ಮ ಐಕ್ಯ ಸಿದ್ಧವಾಗೋದಿಲ್ಲ, ಆದರೆ ನಮ್ಮ ಭೇದ ಸಿದ್ಧ ಆಗಿಬಿಡುತ್ತೆ. ನೋಡ್ತಿರ್ಲಿಕ್ಕೆ ಇವರು ಬೇರೆ ಅವರು ಬೇರೆ. ಒಬ್ಬನು ಬರ್ತಾನೆ, ಇನ್ನೊಬ್ಬ ಜೊತೆ ಇವ್ರು ಯಾರು ಹೊಸಬರು ಅಂತ ತಕ್ಷಣ ಕೇಳಿಬಿಡ್ತಾರೆ. ತಕ್ಷಣವೇ ಭೇದ ಗೊತ್ತಾಗಿದೆ ಅವನಿಗೆ. ಅವ್ನು ಹೇಳೋವರಿಗೂ ಗೊತ್ತಾಗೋದಿಲ್ಲ ಅಂತೇನಿಲ್ಲ, ನೋಡಿದ ತಕ್ಷಣ ಹೊಸಬರು ಇವರು. ಅಟೆಂಡೆನ್ಸ್ ಮೀನಿಂಗೇ ಇರ್ತಿದ್ದಿಲ್ಲ ಇಲ್ಲಿ ಹೋದ್ರೆ, ಗೊತ್ತಾಯ್ತಾ? ಯಾರೋ ಒಬ್ಬರೇ ಯಾರು ಇಬ್ಬರು, ಇಬ್ಬರೇ ಎಸ್ ಅಂತ ಯಾಕೆ ಹೇಳ್ತೀನಿ ನೀನೀಗ? ಒಬ್ಬನೊಬ್ಬನೇ ಹೇಳಿ, ಇಬ್ಬರಿಗೆ ಹೇಳಬಾರ್ದು. ಎಸ್ ಅಂತ ಎಲ್ಲರೂ ಹೇಳಿ, ಎಸ್ ಅಂತ ಹೇಳಕ್ಕೆ ಬರುತ್ತೋ ಅಂತ ನಾವು ಕೇಳಿಲ್ಲ. ಎಲ್ಲರಿಗೂ ಎಸ್ ಅಂತ ಒಬ್ಬನೇ ಹೇಳ್ತಿದ್ರೆ ತಪ್ಪದು. ಅಂದರೆ ಭೇದ ಇದೆ ಅಂತಲೇ ಉಪಯೋಗಿಸ್ತಿರೋದು. ಪ್ರಾಯ ಸರ್ವತೋ ವಿಲಕ್ಷಣ್ಯಂ ಪದಾರ್ಥ ಸ್ವರೂಪಂ ಜ್ಞಾಯ ದೃಶ್ಯತೆ. ನೋಡಿ, ಪ್ರಾಯ ಸರ್ವತೋ ವಿಲಕ್ಷಣಂ ಹಿ ಪದಾರ್ಥ ಸ್ವರೂಪಂ ದೃಶ್ಯತೆ. ಪ್ರತಿಯೊಂದು ವಸ್ತುವನ್ನು ನೋಡ್ತಿರ್ಬೇಕಾದ್ರೆ ಏನಂತ ನೋಡ್ತೀವಿ ನಾವೀಗ? ಬೇರೆ ವಸ್ತುಗಳಿಂದ ಭಿನ್ನ, ನಮ್ಮಿಂದ ಭಿನ್ನ ಕೊನೆ ಪಕ್ಷ. ಗೊತ್ತಾನೆ, ಎಲ್ಲರೂ ಏನಂತ ಕೆಡೋದಕ್ಕೆ ಹೋಗ್ತಿರ್ಲಿಲ್ಲ. ಗೊತ್ತಾಯ್ತಾ? ಪ್ರತಿಯೊಂದು ವಸ್ತುವು ಕೂಡ ವಸ್ತುವಿನ ಜ್ಞಾನ ಯಾವಾಗ ಬರುತ್ತೋ ಅದೇ ಕಾಲಕ್ಕೇನು ಬರುತ್ತೆ? ಅದು ಶ್ವೇತರ ನಿಖಿಲ ವಸ್ತುಗಳಿಂದ ಭಿನ್ನ, ತನ್ನಿಂದ ಭಿನ್ನವಾದ ಬೇರೆ ಎಲ್ಲ ವಸ್ತುಗಳಿಂದ ಭಿನ್ನವಾಗಿದೆ ಅಂತಲೇ ಬರೋದು. ಅಸ್ಯ ಭೇದ ಆಯ್ತಿತ್ತು ಪದಾರ್ಥಸ್ಯ ಸ್ವರೂಪ ಬಿತಿವತ್ತು. ನೋಡಿ, ಹಾಗೆಲ್ಲ ಒಪ್ಲಕ್ಕೆ ಬರೋದಿಲ್ಲ. ನೀವು ಇದರ ಭೇದ ಅಂತ, ಘಟದ ಭೇದ ಅಂತ ಕರೀತಾರೇ ಇಲ್ವೋ? ಘಟದ ಭೇದ ಅಂತೀರಿ. ಘಟ ಮತ್ತು ಭೇದ ಎರಡು ಒಂದೇ ಆಗಿದೆ, ಏನಂತ ಕರಿಬಾರ್ದು? ಘಟ ಘಟ ಅನ್ಬೇಕಷ್ಟೇ, ಘಟದ ಭೇದ ಅನ್ನಬಾರ್ದು. ಸೊ ಅಂದಮೇಲೆ ಏನಾಯ್ತು, ಅಲ್ಲಿಗೆ ಭೇದ ಇದೆ ಅಂತ. ಈ ನೋಡಿ, ಭೇದ ಇಲ್ಲ ತಾನೇ ಬೇರೆ ಅಂತ ಹೇಳ್ತಾನೆ. ಮತ್ತೆ ತಾನೇ ಭೇದ ಐತೆ ಬತ್ತಾಳಕ್ಕೆ ಹೊಟ್ಟಿದ್ದಾನೆ, ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಭೇದ ಪದಾರ್ಥ ಸ್ವರೂಪ ಅಂದಮೇಲೆ ಪದಾರ್ಥ ಸ್ವರೂಪದಲ್ಲಿ ಎಷ್ಟೇ ಇದ್ದರೂ ಕೂಡ ಗೊತ್ತಾಗಬೇಕಾದ್ರೆ ವಿಶೇಷ ಅಂತ ಕರೆದಿದೆ. ನಾವು ಒಂದು ವಸ್ತುವಿನ ಸ್ವರೂಪದಾಗಿದ್ದರೂ ಕೂಡ ನಾವು ಭಿನ್ನ ಅಂತ ಯಾತಕ್ಕೆ ವ್ಯವಹಾರ ಮಾಡ್ತೇವೆ? ವಿಶೇಷ ಬಲದಿಂದ, ಅಷ್ಟೇ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಅಭೇದೇಪಿ, ಅಭೇದದಲ್ಲಿ ಭೇದ ವ್ಯವಹಾರ ಮಾಡ್ತೇವಲ್ಲ, ಅದಕ್ಕೆ ವಿಶೇಷ ಅಂತ. ನಮ್ಮ ಪ್ರಕಾರ ಉತ್ತರ ಸರಿ ಇದೆ, ನಿಮಗೆ ಪ್ರಾಬ್ಲಮ್ ಇದೆ ಅಷ್ಟೇ. ಪದಾರ್ಥಸ್ಯ ಸ್ವರೂಪ ವಿಧಿವತ್ ಯದಿ ನ ಸ್ವರೂಪಂ ಭೇದ ತದಾ ಪದಾರ್ಥೇ ದೃಷ್ಟೇ ಪ್ರಾಯ ಸರ್ವತೋ ವೈಲಕ್ಷಣ್ಯಂ ತಶ್ಚ ನ ಜ್ಞಾಯೇತ. ಎಂಥ ವ್ಯಕ್ತಿಗಳಿಗೂ ಕೂಡ, ಪ್ರಾಣಿಗಳಿಗೂ ಗೊತ್ತಾಗುತ್ತೆ ಇದು ಬೆಂಕಿ, ಇದು ಸ್ವೀಟ್ ಪದಾರ್ಥ ಇದಂತೆ. ಅದಕ್ಕೂ ಗೊತ್ತಿಲ್ಲದ್ರೆ ಆ ಕಡೆ ಹೋಗ್ತಿರ್ಲಿಲ್ಲ. ಇರುವೆಗಳು ಬೆಂಕಿ ಕಡೆಗೆ ಹೋಗೋದಿಲ್ಲ, ಯಾವ್ದು ಕಡೆ ಹೋಗುತ್ತೆ? ಸ್ವೀಟ್ ಇದ್ರೆ ಆ ಕಡೆ ಹೋಗ್ಬಿಡೋದು, ಈ ಕಡೆ ಹೋಗೋದಿಲ್ಲ. ಯಾಕಂದ್ರೆ ಅಪಾಯ ಅಂತ ಗೊತ್ತಿದೆ ಅದಕ್ಕೆ. ಅದು ಪ್ರತಿಯೊಬ್ಬರು ಪ್ರಾಣವನ್ನು ಮಾತ್ರ ಸಿದ್ಧಂ ಅಂತ ಕರೀತಾರೆ. ಬದುಕಿ ಜೀವ ಇದೆ ಅಂದರೆ ಭೇದ ಜ್ಞಾನ ಇದೆ ಅಂತ ಅರ್ಥ. ಮತ್ತೆ ಹೇಳ್ತಾರೆ, ಇದರ ಸ್ವರೂಪ ಪದ, ಇದು ಇಂಪಾರ್ಟೆಂಟ್. ಇದು ಯಾತಕ್ಕೆಂದ್ರೆ ದ್ವೈತ ಮತ ಹೇಳಕ್ಕೆ ಕೊಟ್ಟಿದ್ದೀರಿ. ಭೇದನ ಕಾನ್ಸೆಪ್ಟೇ ಪ್ರೂವ್ ಮಾಡಕ್ಕೆ ಬರೋದಿಲ್ಲ. ಫಸ್ಟ್ ನಿಮಗೆ ಭೇದ ಹೇಳೋದೇನು ಅಂತ ಕೇಳಿ, ಶಶಿವಿಷಾಣ ಪ್ರೂವ್ ಮಾಡೋಕ್ಕಾಗತ್ತಾ? ಇಲ್ಲ. ಅದೇ ರೀತಿ ಪ್ರೂವ್ ಮಾಡೋಕ್ಕಾಗಲ್ಲ ಅಂತ. ಶಶಿವಿಷಾಣ ಇಲ್ಲದ ಪದಾರ್ಥ ನಾವು ಪ್ರೂವ್ ಮಾಡಕ್ಕೆ ಹೋಗಿಲ್ಲ, ಇದು ಭೇದ ಇರೋ ಪದಾರ್ಥ. ಅದಕ್ಕೆ ಎಲ್ಲರಿಗೂ ಗೊತ್ತಿರೋದೇ ದೊಡ್ಡ ಸಾಕ್ಷಿ. ಸಾಕ್ಷಿ ಸಿದ್ಧವಾದ ಭೇದವನ್ನು ಅಲೆಗಳಿರಕ್ಕೆ ಸಾಧ್ಯ ಇಲ್ಲ. ಯದಿ ನ ಸ್ವರೂಪಂ ಭೇದ ತದಾ ಪದಾರ್ಥೇ ದೃಷ್ಟೇ ಪ್ರಾಯ ಸರ್ವತೋ ವೈಲಕ್ಷಣ್ಯಂ ತಸ್ಯ ನ ಜ್ಞಾಯೇತ. ಪ್ರತಿಯೊಂದು ವಸ್ತು ಕಾಣ್ತಿರ್ಲಿಕ್ಕೆ ಏನಾಗಿ ಕಾಣುತ್ತದೋ ಬೇರೆ ವಸ್ತುಗಳಿಂದ ಭಿನ್ನವಾಗಿಯೇ ಕಾಣುತ್ತೆ ಎಂಬುದು ವಸ್ತುವಿನ ವಿಶೇಷತೆ. ತಸ್ಯ ಅದು ಜ್ಞಾನ ಬರಬಾರ್ದಾಗಿತ್ತು ಇಲ್ಲ ಹೋಗಿದ್ರೆ. ಉದಾಹರಣೆ ಯಾರೋ ಹಾಕಿರ್ತಾರೆ, ನೋಡಪ್ಪ ಇದು ಭೇದ ಗೊತ್ತಾಯ್ತಾ? ಅಯ್ಯೋ ಒಂದೇನು ತಿಳ್ಕೊಬಿಟ್ಟು ಯಾರು ಅಂತಾರ? ಏನಿಲ್ಲ, ಭೇದ ಇದೆ. ಭೇದ ತಿಳ್ಕೊಂಡೇ ಅವ್ರು ಮಾತಾಡ್ತಾರೆ. ಅವು ಭೇದ ಇಲ್ಲ ಅಂತ ಅವ್ನು ಹೇಳಬೇಕಷ್ಟೇ ಹೊರತು ಹೇಳಬೇಕಾದ್ರೆ ಫಸ್ಟ್ ಕಾಣೋದು ಯಾವುದು? ಎರಡು ವಸ್ತು ಕಾಣುತ್ತಿರ್ಲಿಕ್ಕೇನೆ ಭಿನ್ನವಾಗಿಯೇ ಕಾಣುತ್ತೆ, ತನ್ನಿಂದ ಮತ್ತು ಅವುಗಳಿಂದ ಪರಸ್ಪರ. ಘಟಪಟಗಳು ಘಟ ನಮಗೂ ಬೇರೆ, ಪಟ ನಮಗೂ ಭೇದ, ಘಟಪಟಗಳಿಗೂ ಮತ್ತೆ ಭೇದ. ಇದು ಅರ್ಥ ಮಾಡಿಕೊಂಡ್ರೆ ವಸ್ತುಗಳು ಇರೋದೇ ಹಾಗೆ. ಮೊದಲೇ ಹೇಳಿದಂತೆ ಆಚಾರ್ಯರ ಕಾನ್ಸೆಪ್ಟ್ ಆಗಿ ಹೇಳ್ತಾರೆ. ಅದರಿಂದ ಉತ್ತರ ಕೊಡೋದು ಭಾರಿ ಕಷ್ಟ ಆಗುತ್ತೆ ಅವ್ರಿಗೆ. ಆತ್ಮನಿ ಘಟ ಇತ್ಯಪಿ ಸಂಶಯಶ್ಯ. ಇಲ್ಲವರು ಏನಾಗ್ತಿತ್ತು ಗೊತ್ತಾ? ನಾವೇ ಘಟ ಇರ್ಬೋದು ಅಂತ ಯಾರಿಗಾರು ಅನಿಸಿದೆಯಾ? ಯಾವ್ದಾರು ಆನೆ ಅಂತ ಹೇಳಿದ ತಕ್ಷಣ ನಾನು ಆನೇನ ಅಂತ ಯಾರು ಕೇಳೋದಿಲ್ಲ, ಇರುವೆ ನಾನಿರುವೇನ ಅಂತ ಕೇಳೋದಿಲ್ಲ. ಯಾಕೆ? ಅಲ್ಲ ಅಂತ ಅನುಭವಿಸಿದ್ದ ಅವನಿಗೆ. ಅದು ಯಾವ್ದು ಆಗಿದೆ, ಅದು ಯಾವುದು ಅಂತ ಕೇಳ್ತಾನೆ ಹೊರತು ಬೇರೆ ಪ್ರಶ್ನೆ ಕೇಳೋದಿಲ್ಲ. ಯಾತಕ್ಕೆ? ಅದು ಅನುಭವ ಸಿದ್ಧ. ಸಂಶಯಶ್ಯ ನಹಿ ಕಶ್ಚಿತ್ ತಥಾ ಸಂಶಯಂ ಕರೋತಿ. ನಾನು ಘಟ ಇರ್ಬೋದು ಅಂತ ಯಾರಿಗಾರು ಅನಿಸಿದೆಯಾ? ಯಾರಿಗೂ ಅನಿಸಿಲ್ಲ. ಅದೇ ರೀತಿಯೇ ಕಶ್ಚಿತ್ ನನ್ನ ಸಂಶಯ ಬರುತ್ತೆ ಅಂದರೆ ತಿಳುವಳಿಕೆಯರು ಯಾರಿಗೂ ಬರೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ತಿಳುವಳಿಕೆಯರು ಯಾರಿಗೂ ಕೂಡ ಏನು ಬರೋದಿಲ್ಲ, ತಾನು ಘಟನೋ ಅಂತಕ್ಕಂಥ ಸಂಶಯ, ಪಟನೋ ಅಂತಕ್ಕಂಥ ಸಂಶಯ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಜ್ಞಾತ್ವೈವ ಪ್ರಾಯ ಸರ್ವತೋ ವೈಲಕ್ಷಣ್ಯಂ ಕಸ್ಮಿಂಚಿದೇವ ಸದೃಶೇ ಸಂಶಯಂ ಕರೋತಿ. ನಮಗೆ ಗೊತ್ತಾಗಿದ್ದಿಷ್ಟೇ, ಎರಡು ವಸ್ತು ಭಿನ್ನ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಏನು ಪ್ರಮಾಣ ಬೇಕಿಲ್ಲ, ನೋಡಿದ ತಕ್ಷಣ ಗೊತ್ತಾಯ್ತು. ಅವ್ರು ಯಾರು ಅಂತ ಗೊತ್ತಾಗಬೇಕು, ಅದಕ್ಕೆ ಪ್ರಶ್ನೆ ಕೇಳ್ತೀವಿ ಅಷ್ಟೇ.
ಇವ್ರು ಯಾರು ಗೊತ್ತಾಯ್ತಾ ಅಂತ ಕೇಳ್ತಾರೆ. ಯಾರು ಕೂಡ ಏನಂತ ಹೊಸವ್ರು ಬಂದಾಗ ಗೊತ್ತಾಗ್ಲಿಲ್ಲ ಅಂತ, ಆಲ್ರೆಡಿ ಇದ್ದಾರೆ ಗೊತ್ತಾಗಲ್ಲ ಅಂತ ಕೇಳಿದ್ರೆ ಇದಲ್ಲ, ಅದು ಗೊತ್ತಾಗಿದೆ ಅವನಿಗೆ. ಏನಂತ ಗೊತ್ತಾಗಬೇಕು, ಯಾರು ಅಂತ ಪರಿಚಯ ಆಗಬೇಕು. ಅವನು ನೋಡಿ ಅವನು ಕ್ವಾಲಿಫಿಕೇಶನ್ ಎಲ್ಲ ಅವನ ಜೊತೆಗಿದೆ, ಯಾವ್ದಾದ್ರು ಗೊತ್ತಾಗಲ್ಲ. ಏನು ಓದಿದ್ದಾರೆ ಕೇಳಬೇಕು ನಾವೀಗ. ಇವನು ಕೇಳಿದ್ದಕ್ಕೆ ಅವ್ರು ಹೇಳಿದ್ದಕ್ಕೆ ಬರಲಿಲ್ಲ, ಇದೆ ಅವನಲ್ಲಿ ಕ್ವಾಲಿಫಿಕೇಶನ್ ಇದೆ, ಕೆಲಸನೂ ಇದೆ, ಗೊತ್ತಾಗ್ತಾ ಇಲ್ಲ. ಕೇಳಿದಾಗ ಗೊತ್ತಾಗುತ್ತೆ. ಅವನ ಜೊತೆಗೆ ಇದ್ದರೂ ಕೂಡ ಅವು ಗೊತ್ತಾಗ್ಲಿಕ್ಕೆ ಬೇರೆ ಪ್ರಮಾಣ ಬೇಕು. ಆದ್ದರಿಂದ ನಮಗೆ ವ್ಯಕ್ತಿನ ಕಾಣ್ತಕ್ಕ ಭೇದ ಕಾಣಬೇಕಾಗಿತ್ತು ಅಂತ ಹೇಳಿದ್ರೆ ಕಂಡುಬಿಟ್ಟಿದೆ ಈಗಾಗಲೇ. ಮತ್ತು ಯಾರು ಅಂತ ಯಾಕೆ ಕೇಳ್ತಾರೆ ಅಂದರೆ ವಿಶೇಷ ತಿಳ್ಕೊಳ್ಳೋದಕ್ಕೋಸ್ಕರ. ಇದು ವ್ಯಾತಕ್ಕಂದ್ರೆ ವಿಶೇಷ ತಿಳ್ಕೊಳ್ಳೋದಕ್ಕೋಸ್ಕರ. ಏನಂತ ಅಂದರೆ ಹೌದು, ಅದೇ ಹೇಳ್ತಿರೋದು. ಇವರು ಯಾರು, ಇವರು ಗೊತ್ತಾಯ್ತು, ಯಾರೂ ಗೊತ್ತಿಲ್ಲ. ಇವು ಶೂನ್ಯದಲ್ಲಿ ಇದು ಯಾರು ಅಂತ ಯಾರು ಕೇಳಕ್ಕೆ ಹೋಗೋದಿಲ್ಲ. ಆ ರೀತಿ ಇಲ್ಲದೆ ಜ್ಞಾನ ಬರೋದೇ ಇಲ್ಲ. ಜ್ಞಾನ ಬರ್ಬೇಕಾದ್ರೆ ಏನಂತ ಬರ್ಬೇಕದು, ಒಂದು ಆಬ್ಜೆಕ್ಟ್ ಇಲ್ಲದೆ ಜ್ಞಾನ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಜ್ಞಾನ ಯಾವುದ್ರ ಬಗ್ಗೆ, ಯಾರಿಗೆ, ಮತ್ತೆ 3 ಪ್ರಶ್ನೆ ಬರುತ್ತೆ. ಜ್ಞಾನ ಯಾವುದ್ರ ಬಗ್ಗೆ, ಯಾರಿಗಿದೆ. ಇದಿಲ್ಲದೆ ಹೋದ್ರೆ ಜ್ಞಾನಕ್ಕೆ ಅರ್ಥನೇ ಇಲ್ಲ. ಕೆಲವು ಪದಗಳು ಎಂಥವು ಅಂದರೆ ಪದಗಳಿಗೆ ಹಿಂದೂ ಮುಂದೆ ಹೇಳಿದವರ ಪದಕ್ಕೆ ಅರ್ಥನೇ ಇಲ್ಲ. ಅಭಾವ ಅಂತಷ್ಟೇ ಏನನ್ಬೇಕು, ಯಾವುದರ ಅಭಾವ ಅಂತ ಕೇಳಲೇಬೇಕು. ಪ್ರತಿಯೋಗಿ ಇಲ್ಲದೆ ಅಭಾವ ಬಗ್ಗೆ ಮಾತಾಡಲಿಕ್ಕೆ ಬರೋದಿಲ್ಲ. ಇದ್ದಾರೆ, ಅದಕ್ಕಿಂತ ಸಮಸ್ಯೆ ಇಲ್ಲ. ಯಾರಿದ್ದಾರೆ ಅಷ್ಟೇ, ಮತ್ತೆ ಬೇರಿಕಿಲ್ಲ. ಮಾಡ್ತಾರೆ, ಯಾರು ಏನನ್ನು ಮಾಡ್ತಾರೆ 3 ಹೇಳಬೇಕು. ಗೊತ್ತಾ? ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಆ ಥರ ಅದಿರೋದು. ಸೊ ಜ್ಞಾನ ಎಂಬ ಪದದಲ್ಲೇ ಏನಿದೆ, ವಿಷಯನೂ ಇರಬೇಕು, ತಿಳ್ಕೊಂಡವನು ಇರಬೇಕು. ಅಂತ ಜ್ಞಾನಿ ಇರಬೇಕು, ಜ್ಞಾತ ವಸ್ತು, ಜ್ಞಾನಿ ತಿಳ್ಕೊಂಡವನು, ಜ್ಞಾನ ನಾಲೆಡ್ಜ್. 3 ಇಲ್ಲದೆ ಹೋದರೆ ಎಂದು ಕೂಡ ಜ್ಞಾನ ಅಂತ ಹೇಗೆ ಕರೆಯೋದಿಲ್ವ ಹಾಗೆ. ಇದ್ದರೆ ತೋರಿಸಿ ಯಾವ್ದು. ಅವ್ರು ಬ್ರಹ್ಮ ಒಂದೇ ಆಗಿರೋರು ಯಾರೋ ಕಂಡಿಲ್ಲ, ಅದನ್ನು ಪ್ರಮಾಣನೂ ಹೇಳಿಲ್ಲ. ಶಶಿವಿಷಾಣ ಇಲ್ಲದ ಪದಾರ್ಥ, ಅದಕ್ಕೊಂದು ಹೆಸರಿದೆ. ಶಶಿವಿಷಾಣಕ್ಕೆ ಏನಿದೆ, ಶಶಿವಿಷಾಣ ಅಂತ ಹೆಸರಿದೆ. ಅದೇ ರೀತಿಯಲ್ಲಿ ರೌಂಡ್ ಸ್ಕ್ವೈರ್ ಪದಾರ್ಥ ಇಲ್ಲ, ಬಟ್ ಹೆಸರಿದೆ ಅದಕ್ಕೊಂದು. ತಿಳಿತಾ? ಆ ರೀತಿಯಲ್ಲಿ ಕಶ್ಚಿತ್ ಸಂಶಯೋ ಭವತಿ. ಮತ್ತೆ ಅದನ್ನೇ ಕೇಳ್ತಾರೆ, ಪ್ರಾಯ ಸರ್ವತೋ ವೈಲಕ್ಷಣ್ಯಂ ಕಸ್ಮಿಂಚಿದೇವ ಸಂಶಯ ಸದೃಶೆ ಸಂಶಯಂ ಕರೋದು. ಸಂಶಯ ಕೂಡ ಸುಮ್ಮನೆ ಬಂದುಬಿಡೋದಿಲ್ಲ. ಇರುವೆ ನೋಡಿದ ಆನೆ ಇರಬಹುದು ಅಂತ ಯಾರಿಗೂ ಅನಿಸುತ್ತಾ? ಇಲ್ಲ. ತಾರು ನೋಡಿದ ಯಾವ ಗಿಡದ ಹಾಲು ಅಂತ ಅನಿಸೋದಿಲ್ಲ ಯಾರಿಗೂ ಕೂಡ. ಆಗ ಚಾನ್ಸಸ್ ಇಲ್ಲ. ಯಾವ ಸದೃಶ ಪ್ರಶ್ನೆ ಕೇಳ್ಬೇಕಾದ್ರೆ ಯಾವುದ್ರಲ್ಲಿ ಕೇಳ್ತಾನೆ, ಅದಕ್ಕೆ ಹೊಂದಗಾಡಿಗಿರ್ಬೇಕು. ಆದರೆ ಇವರು ಅವರು ಹೊತ್ತಿಗೆ ಮನುಷ್ಯ ನೋಡಿ ಪ್ರಾಣಿನ ಅಂತ ಕೇಳೋದಿಲ್ಲ, ಪ್ರಾಣಿ ಮನುಷ್ಯ ಅಂತಲೇ ಕೇಳೋದಿಲ್ಲ. ಮತ್ತು ಚಿಕ್ಕ ಹುಡುಗ ದೊಡ್ಡವಂತ ಕನ್ಫ್ಯೂಸ್ ಮಾಡ್ಕೊಂಡು ಅಂತ ಹೇಳೋದಿಲ್ಲ. ನಿಮ್ಮಪ್ಪ ನಿಮ್ಮ ಮಗ ಅಂತ ತಿಳ್ಕೊಂಡಿದ್ದಾರ ಹೇಳ್ತಾರ? ಸಾಧ್ಯನೇ ಇಲ್ಲ. ಯಾಕೆ? ನೋಡೋದಕ್ಕೆ ಅಬ್ಸರ್ವ್ ಅವೆಲ್ಲ ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಭೇದ ಕಂಡೇ ಮಾತಾಡೋದು. ಇಷ್ಟೆಲ್ಲ ಯೋಚನೆ ಮಾಡಿದರೆ ಈ ಮಾತು ಬರೀ ಮಾತಾಡೋದಕ್ಕೂ ವಿಷಯ ತಿಳ್ಕೊಂಡು ಮಾತಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ, ಅಷ್ಟು ವ್ಯತ್ಯಾಸ ಇದೆ. ಸರ್ವವೈಲಕ್ಷಣ್ಯ ಜ್ಞಾತೇಯವ ಭಟತ್ವಾದಿ ಜ್ಞಾನ. ಬೇರೆದು ವಿಲಕ್ಷಣವಾಗಿದೆ ಅಂತ ಹೇಳೋದಕ್ಕೆ ಅದನ್ನು ಯಾವ ಘಟ ಏನೋದಕ್ಕೆ ಕೇಳಬೇಕಾಗಿದೆ. ನೋಡಿದರೆ ನಾನು ನೋಡಿರೋ ಪದಾರ್ಥ ವಿಚಿತ್ರ ಕಾಣುತ್ತಲ್ಲ, ಇದು ಇಂಥ ಪದಾರ್ಥ ನೋಡೇ ಇಲ್ಲ, ಈ ಥರ ಇದೆ ಪೆನ್ನು, ಯಾವುದೋ ನೋಡ್ತಾ ಹೊಸ ರೀತಿ ಇದೆ ನೋಡಿದಾಗ. ಪೆನ್ನು ಅಂತ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಇದು ಯಾವ್ದು ಎಲ್ಲಿ ಸಿಕ್ತು ಅಂತ ಕೇಳಿದೆ. ಅವ್ನು ಹೇಳಿದೆ, ಅವಾಗ ಅರ್ಥ ಆಗ ಅದು ಪೆನ್ನಿನ ಬಗ್ಗೆ ಅಲ್ಲ ಅಂತ ಜ್ಞಾನ ಬಂದಿಲ್ಲ ಅವನಿಗೆ. ಯಾವುದೇ ಪದಾರ್ಥದ ಬಗ್ಗೆ ಸಾಮಾನ್ಯ ಜ್ಞಾನ ಅನ್ನೋದು ಇರೋ ವಸ್ತುವಿನ ಬಗ್ಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಇದರಿಂದ ಭಿನ್ನ ಅಂತ ಹೇಳಿದಾಗ ಒಂದು ಉತ್ತರ. ಇದರಿಂದ ಬೇರೆ ಆಗಿದ್ದರೆ ಅದು ಯಾವುದನ್ನು ಗೊತ್ತಿಲ್ಲದೆ ಇರ್ಬೋದು, ಆದರೆ ಭೇದ ಇರೋದು ಮಾತ್ರ ನಿಶ್ಚಿತ. ಭೇದ ಬಗ್ಗೆ ಡೌಟ್ ಇಲ್ಲವೇ ಇಲ್ಲ. ವೈಲಕ್ಷಣ್ಯ ಜ್ಞಾತೇವ ಘಟತ್ವಾದಿ ಜ್ಞಾನಂ ಅಥೋ ಅನ್ಯೋನ್ಯಾಶ್ರಯತ. ಸೊ ನಿಮ್ಮ ಪ್ರಕಾರ ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ವೈಲಕ್ಷಣ್ಯ ಗೊತ್ತಿದ್ದು ಗೊತ್ತಾಯಿತು, ಗೊತ್ತಿಲ್ಲ ಗೊತ್ತಾದರೆ ಅನ್ಯೋನ್ಯಾಶ್ರಯ ನಿನಗೆ ಬರುತ್ತೆ, ನಮಗೆ ಬರೋದಿಲ್ಲ. ಯಾಕೆ? ಒಂದು ವಸ್ತುವಿನ ಭೇದನೇ ಇಲ್ಲದೆ ಆಮೇಲೆ ಕೇಳ್ತಾನೆ ಅನ್ಯೋನ್ಯಾಶ್ರಯ ಬರೋದು. ಅನ್ಯೋನ್ಯಾಶ್ರಯ ಶಬ್ದಕ್ಕೆ ಅರ್ಥ ಏನು? ಇದರ ಸಿದ್ಧಿಗೆ ಎ ಸಿದ್ಧಿಗೆ ಬಿ ಬೇಕು, ಬಿ ಸಿದ್ಧಿಗೆ ಎ ಬೇಕು. ಗೊತ್ತಾಯ್ತು? ಅದಕ್ಕೇನಂತಾರೆ ಅನ್ಯೋನ್ಯಾಶ್ರಯ. ಒಂದು ಸಿದ್ಧವಾದ ಅನ್ಯೋನ್ಯಾಶ್ರಯ ಬರಲಿಲ್ಲ. ವಸ್ತು ನೋಡ್ತಿರ್ಲಿಕ್ಕೆ ಭೇದ ಗೊತ್ತಾದ ಮೇಲೆ ಸಿದ್ಧ ಆಗಿ ಹೋಗ್ತೈತೆ. ಈಗ ಅನ್ಯೋನ್ಯಾಶ್ರಯ ಬರಲೇ ಇಲ್ಲ. ತಿಳಿತಿಲ್ಲ? ಅನ್ಯೋನ್ಯಾಶ್ರಯ ಬರೋದು ಗೊತ್ತಾಗದೆ ಹೋದಾಗ. ತಿಳಿತಾ? ತೋದ ಅನ್ಯೋನ್ಯಾಶ್ರಯತ ನಚ ಯುಗಪದ್ ಜ್ಞಾನಾನುತ್ಪತ್ತಿರ ದೋಷ. ನೋಡಿ 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 ಭಾರಿ ಹೇಳ್ತೀರಿ ನೀವೀಗ. ಹೇಳಬಾರ್ದು ಹಾಗೆಲ್ಲ. ವಸ್ತು ಗೊತ್ತಾಗುತ್ತೆ ಅಂತೀರಿ, ಭೇದನೂ ಗೊತ್ತಾಗುತ್ತೆ ಅಂತೀರಿ. ಅವೆಲ್ಲ ಹೇಗೆ ಸಾಧ್ಯ? ಪ್ರತ್ಯಕ್ಷಕ್ಕಿರೋದು ಎಷ್ಟು ಒಂದು ತೋರಿಸುತ್ತೆ ಅಷ್ಟೇ, ಭೇದ ತೋರಿಸೋದಿಲ್ಲ. ಧಿಟಿತಿ ಜ್ಞಾನ ಬರೋದು ಯಾವುದರಿಂದ? ಪ್ರತ್ಯಕ್ಷ. ಅನುಮಾನಕ್ಕೂ ಪ್ರತ್ಯಕ್ಷಕ್ಕೂ ವ್ಯತ್ಯಾಸ ಏನು?
ಇಮ್ಮಿಡಿಯೇಟ್ ಬರೋದು ವಿತ್ ಮೀಡಿಯೇಷನ್ ಬರೋದು ಡಿಫರೆನ್ಸ್ ಇದೆ. ಧೂಮ ನೋಡಿ ಒಂದಿನ ಯೋಚನೆ ಮಾಡಿ ತಿಳ್ಕೊಂಡ್ರೆ ಅದು ಅನುಮಾನ. ಧೂಮ ನೋಡಕ್ಕೆ ಪ್ರತ್ಯಕ್ಷ, ಧೂಮ ಪ್ರತ್ಯಕ್ಷ, ವನ್ಯ ಅನುಮಾನ, ಒಂದು ಸ್ಟೆಪ್ ಗ್ಯಾಪ್ ಇದೆ. ಆದ್ದರಿಂದ ಎರಡು ಧೂಮ ಬೇರೆ ವನ್ಯ ಬೇರೆ, ಧೂಮ ಬೇರೆ ವನ್ಯ ಬೇರೆ ಹೊತ್ತಾನೆ. ಅದೇ ರೀತಿಯೇ ಭೇದ ಬೇರೆ ವಸ್ತು ಬೇರೆ ಅಂತ ಹೇಳಬೇಕು ನೀವು. ಎರಡು ಒಂದೇ ಆಗಿದ್ದರೆ ನೋಡಿದ ತಕ್ಷಣ ಗೊತ್ತಾಗಬಾರ್ದಾಗಿತ್ತು, ಅದು ಗೊತ್ತಾಗಿಬಿಟ್ಟಿದೆ ಆಗಲೇ, ಬೇರೆ ಮಾತಾಗಲ್ಲ. ಅದ್ಯಾಕೆ ಸಾಧ್ಯ? ಯುಗಪತ್ ಜ್ಞಾನ ಅಂದರೆ ಏನು? ಸೈಮಿಲ್ಟೇಸ್ ಆಗಿ ಜ್ಞಾನ ಹೇಗೆ ಬರುತ್ತೆ? ಒಂದು ಗ್ಯಾಪ್ ಇರಬೇಕಲ್ಲ ಅಂತ ಕೇಳ್ತಾರೆ. ರಾಮನು ಅಂತ ಹೇಳಿದಾಗ ರಾ ಜೊತೆಗೆ ಮಾ ತಕ್ಷಣ ಹೇಳ್ಬಿಡ್ತಾರೆ, ರಾ ಜೊತೆಗೆ ಮಾ ಹೇಳಿದರೆ ಆಗೋದೇ ಇಲ್ಲ. ರಾ ಮಾ ನು ಅಂತ ಹೇಳೋದು ಸ್ವಲ್ಪ ಏನಿದೆ, ಎರಡಕ್ಕೂ ಕೂಡ ಗ್ಯಾಪ್ ಇದೆ. ಯಾಕೆ? ಅವೆರಡು ಬೇರೆ, ಇದು ಗ್ಯಾಪ್ ಇರು. ಭೇದ ಅಂದಮೇಲೆ ನಮಗೆ ತಕ್ಷಣ ಕಾಣೋದಿಲ್ಲ ಅಂದಮೇಲೆ ಏನರ್ಥ? ಭೇದ ಮತ್ತೆ ಎರಡು ವಸ್ತು ತಿಳಿಸ್ಕೊಡೋ ಶಕ್ತಿ ಸಾಧ್ಯ ಇಲ್ಲ. ಮೊದಲು ವಸ್ತು ಗೊತ್ತಾಗಬೇಕು, ಇಲ್ಲ ಭೇದ ಗೊತ್ತಾಗಬೇಕು. ಎರಡು ಹೇಗೆ ಗೊತ್ತಾಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ತಥಾ ಯುಗಪದೇವ ದೀಪ ಸಹಸ್ರದರ್ಶನೆ ಸಾಮಾನ್ಯತಃ ಸರ್ವೇ ಜ್ಞಾಯಂತೇವ ತಥಾ ಸ್ಯಾತ್. ತಕ್ಷಣ ಉತ್ತರ ಕೊಟ್ಟರು, ಏನು ದಡ್ಡ, ದೀಪ ನಕ್ಷತ್ರ ನೋಡ್ತಾರೆ, ಒಂದೊಂದೇ ಕಾಣಿಸುತ್ತೆ ನಿನಗೆ. ಬೇರೆ ಎಷ್ಟು ಚೆನ್ನಾಗಿರೋ ಎಕ್ಸಾಂಪಲ್, ನಕ್ಷತ್ರ ನೋಡ್ತಿರ್ಲಿಕ್ಕೆ ಎಷ್ಟು ಕಾಣುತ್ತವು? ಒಂದೊಂದು ನಕ್ಷತ್ರ ಒಂದ್ಸರಿ ಒಂದೊಂದು ನಕ್ಷತ್ರ ಕಾಣು, ಅಷ್ಟು ನೋಡ್ಬೇಕು, ಅಷ್ಟು ನೋಡ್ಬೇಕು. ನೋಡ್ತಾನ ಇಷ್ಟು ಜನ ಕಾಣಕ್ಕೆ ಎಷ್ಟು ನೋಡ್ಬೇಕು, ಹೀಗೆ ನೋಡ್ಬೇಕಾಗುತ್ತೆ. ತಕ್ಷಣ ಗೊತ್ತಾಗುತ್ತೆ. ಗೊತ್ತಾಯ್ತಾ? ನಕ್ಷತ್ರ ಒಟ್ಟಿಗೆ ಅಷ್ಟೇ ದೃಷ್ಟಾಂತ ಎಂಥದ್ದು ಕೊಟ್ಟರು ಅಂದರೆ ಬೇರೆ ಯಾವುದೇ ಕೊಟ್ಟರೆ ಎಲ್ರಿಗೂ ಗೊತ್ತಿರೋದಿಲ್ಲ. ನಕ್ಷತ್ರ ನೋಡಿದ್ರೆ ಕಣ್ಣಿಂದ ನೋಡಿರ್ತಾರೆ. ಆದ್ದರಿಂದ ಸಾವಿರಾರು ನಕ್ಷತ್ರ ಒಟ್ಟಿಗೆ ಕಾಣಿಸುತ್ತೆ ಅಲ್ಲ ನಿನಗೀಗ? ಅಷ್ಟೇ ಅಲ್ಲ, ಆಕಾಶ ಕಾಣುತ್ತೆ, ಜೊತೆ ನಕ್ಷತ್ರ ಕಾಣುತ್ತೆ, ನಕ್ಷತ್ರಗಳು ಕಾಣಿಸ್ತವೆ, ದೊಡ್ಡದು ಚಿಕ್ಕದು, ಎಷ್ಟು ಕಾಣಿಸ್ಬಿಡುತ್ತೆ ನೋಡಿದ ತಕ್ಷಣ. ಪ್ರತ್ಯಕ್ಷಕ್ಕೆ ಕೆಪಾಸಿಟಿ ಇದೆ. ಯಾತಕ್ಕೆ ಅಂದರೆ ಸಾಕ್ಷಿ, ಅದಕ್ಕೆ ಬ್ಯಾಕ್ಗ್ರೌಂಡ್ ಇದೆ, ಸಾಕ್ಷಿಗ ಶಕ್ತಿ ಇದೆ. ಗೊತ್ತಾಯ್ತಾ? ಸಾಕ್ಷಿಯಿಂದ ಇರೋ ವೈಶಿಷ್ಟ್ಯನೇ ಅದು. ಬರೀ ಕಣ್ಣಿಗೆ ಕಾಣೋ ಶಕ್ತಿ ಇರೋದು ಅಷ್ಟೇ. ಅದು ಸಾಕ್ಷಿ ಏನು ಮಾಡುತ್ತೆ? ಅದನ್ನು ತನ್ನ ಶಕ್ತಿಯಿಂದ ಅದನ್ನು ಆ ಥರ ನೋಡೋಕೆ ಶುರು ಮಾಡಿ. ಇದು ಸಾಕ್ಷಿಯ ಶಕ್ತಿ. ಇದು ಅರ್ಥ ಮಾಡ್ಕೊಂಡಾಗ ಸಮಸ್ಯೆ ಬರಲಿಲ್ಲ. ಇವೆರಡು ರೀತಿ ಖಂಡನೆ ಮಾಡೋದು. ಒಂದು, ಪೂರ್ವ ಪಕ್ಷಿ ಕೇಳುತ್ತಾನೆ ಉತ್ತರ ಕೊಡಬೇಕು. ಒಂದು, ನಮಗೆ ಸಮಸ್ಯೆ ಬಂದು ಹೇಗೆ ತಿಳ್ಕೊಬೇಕು. ಇನ್ನೊಂದು, ಯಾವ ಮತ್ತೊಂದು ಎದುರಿಗೆ ಕೂತಿಲ್ಲ. ಈಗ ಪಾಠ ಮಾಡೋವಾಗ ಎದುರಿಗೆ ಯಾವ ಭಕ್ತನು ಕೂತಿರ್ಬೇಕಾಗಿಲ್ಲ. ಅವ್ನ ವಿಚಾರ ನಮ್ಮ ಎದುರಿಗೆ ಇದ್ದರೆ ಆಯ್ತು ಅಷ್ಟೇ. ಅವ್ನ ವಿಚಾರ ಹೇಗಿದ್ದರೆ ಉತ್ತರ. ಯಾರು ಹೇಳಿಲ್ಲ, ಸಂಭಾವ್ಯ ಪ್ರಶ್ನೆ ಅದು. ಪ್ರಾಬಬಲ್ ಅಂತೀವಲ್ಲ, ಪ್ರಾಬಬಲ್ ಡೌಟ್ಸ್ ಕೂಡ ನಾವು ಕ್ಲಿಯರ್ ಮಾಡಬೇಕಾದ್ರಿಂದ ಆಚಾರ್ಯ ಹೇಳ್ತಾರೆ. ಅದು ಯಾರ ಹೆಸರು ಹೇಳಲೇ ಇಲ್ಲ ಆಚಾರ್ಯರಿಗೆಲ್ಲ. ಹೀಗೆ ಬಂದರೆ ಹೀಗೆ ಬಂದರೆ ಅಷ್ಟೇ ಹೇಳಿದ್ರೆ ಹೊರತು ಯಾರ ಒಬ್ಬರ ಹೆಸರು ಹೇಳ್ತಾ ಇಲ್ಲ. ಈ ಪ್ರಶ್ನೆ ಯಾರಿಗೆ ಬಂದು, ಶಿಷ್ಯರಿಗೆ ಬರ್ಬೋದು, ಬೇರೆ ಬಂದು ಕೊಡಬೇಕಾಗಿಲ್ಲ, ಅದ್ವೈತಗಳು ಬಂದು ಕೊಡಬೇಕಾಗಿಲ್ಲ. ಮುಂದೆ ಶಿಷ್ಯನಿಗೆ ಪ್ರಶ್ನೆ ಬಂತು, ಉತ್ತರ ಕೊಡಬೇಕಲ್ಲ, ಕೊಟ್ಟರು ಅಷ್ಟೇ. ಪ್ರತಿವಾದಿ ಅನ್ನೋನು ಆ ಎದುರಿಗಿರಬೇಕಾಗಿಲ್ಲ. ಮತ್ತು ಅಂಥ ವಾದ ಕೇಳಿದವನು ಯಾರೂ ಇರಬೇಕಾಗಿಲ್ಲ. ನಾವೇ ಏನು ಮಾಡ್ಬೋದು ಅಂತ ವಾದನ ಹಾಕ್ಕೊಂಡು ಹೇಳ್ಬೋದು. ಬಟ್ ಆ್ಯಕ್ಚುಲಿ ಕೇಳಿದವರಿದ್ದಾರೆ, ಆದ್ದರಿಂದ ಇದಕ್ಕೆ ಉತ್ತರ ಕೊಟ್ಟರು. ಯಾಕೆ? ಯುಗಪದ ಜ್ಞಾನಾನುತ್ಪತ್ತಿರ ದೋಷ ಯಥಾ ಯುಗಪದೇವ ದೀಪ ಸಹಸ್ರ ದರ್ಶನೆ ಸಾಮಾನ್ಯತಃ. ನಕ್ಷತ್ರಗಳು, ದೀಪಗಳು ಸಾವಿರಾರು ಕಂಡ್ರು ಕೂಡ ದೊಡ್ಡ ಇಲ್ಯುಮಿನೇಷನ್ ನೋಡ್ತಾನೆ. ಇಲ್ಯುಮಿನೇಷನ್ ಜ್ಞಾನ ಬರೋದು ಯಾವಾಗ? ಅವನಿಗೆ ಒಟ್ಟಿಗೆ ಕಂಡ್ರೇನೆ. ಒಂದೇ ಕಂಡು ಇಲ್ಯುಮಿನೇಷನ್ ಯಾರು ಅನ್ಸೋದೇ ಇಲ್ಲ. ಗೊತ್ತಾಯ್ತಲ್ಲ? ಅಷ್ಟು ಕಾಣುತ್ತೆ ಅಂತಲೇ ಅಷ್ಟು ಬೆಳಕು ಅಂತ ಹೇಳ್ತಾರೆ. ತಕ್ಷಣ ಗೊತ್ತಾಗಿದ್ದು, ಆಮೇಲೆ ಗೊತ್ತಾಗಿದ್ದಲ್ಲ. ಆದ್ದರಿಂದ ದೀಪ ಸಹಸ್ರ ದರ್ಶನ, ನಕ್ಷತ್ರ ಸಹಸ್ರ ದರ್ಶನ, ಯಾವುದೇ ಒಂದು ಬೆಳಕಿನ ಸಮೂಹ ಕಂಡಾಗ ಒಟ್ಟಿಗೆ ಜ್ಞಾನ ಬಂತೋ ಇಲ್ಲೋ? ಸಾವಿರಾರು ಜ್ಞಾನ ಒಟ್ಟಿಗೆ ಬರ್ತಿರ್ಬೇಕಾದ್ರೆ ಎರಡು ಜ್ಞಾನ ಹೇಗೆ ಬಂತು ಅಂತ ಕೇಳ್ತೀಯಲ್ಲ ನೀನೀಗ. ವಸ್ತು ಅದರ ಭೇದ ಎರಡು ಹೇಗೆ ಗೊತ್ತಾಗುತ್ತೆ ಅಂತ ಕೇಳ್ತೀಯಲ್ಲ. ಎರಡಕ್ಕೆ ಎಷ್ಟು ಊಟ ಪಟ್ಟರೆ ಎಷ್ಟು ಗೊತ್ತಿದೆ ಅದಕ್ಕೀಗ. ಆದ್ದರಿಂದ ದೊಡ್ಡ ತೋಟ ನೋಡ್ತಾನೆ, ತೋಟನು ಕಾಣೋದು ತೋಟ ಅಂತ ಕರೆಯೋದು ಯಾವಾಗ? ಅದನ್ನ ಒಂದೊಂದೇ ಗಿಡ ಕೆಟ್ಟ ತೋಟ ಆಗೋದೇ ಇಲ್ಲ. ಅದು ನೋಡ್ದಾ ಬಿಟ್ಟ, ಮತ್ತೆ ನೋಡ್ದಾ ಬಿಟ್ಟ, ಬಹುತ್ರದಿದ್ದಾಗ ಕ್ಷಣಿಕವಾದ, ಇನ್ನೊಂದು ಇಲ್ಲೇ ಇಲ್ಲ. ಹಾಗಿದ್ರೆ ಗುಂಪು ಅನ್ನೋ ಕಾನ್ಸೆಪ್ಟೇ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಎಲ್ಲ ವಸ್ತುಗಳು ಕ್ಷಣಿಕ ಆಗಿಬಿಟ್ರೆ ಏನಿಲ್ಲ, ಗುಂಪರ ಸಾಲಾಗಿ ಹೋಗ್ತಾ ಇದ್ದಾರೆ, ಗುಂಪು ಅಂತ ಕರೆಯೋದಿಲ್ಲ, ಕ್ಯೂ ಅಂತಾರೆ. ಅದನ್ನು ಸಾಲಾಗಿದ್ದರೆ ಕ್ಯೂ ಅಂತಾರೆ, ಹಾಗೆ ಇದ್ದರೆ ಗುಂಪು ಅಂತ ಕರೀತಾರೆ. ಇದಕ್ಕೆಲ್ಲ ಏನಿರಬೇಕು? ಅದು ಜ್ಞಾನ ಇರಬೇಕು. ಕ್ಯೂ ಅಂತ ಕಾಣಬೇಕಾದ್ರೆ ಎಲ್ಲ ಕ್ಯೂ ಅಂತ ಜ್ಞಾನನೇ ಬರೋದಿಲ್ಲ ಅವನಿಗೆ. ಒಬ್ಬರೇ ಕಂಡ್ರೆ ಕ್ಯೂ ಅಂತ ಅನ್ಸೋದೇ ಇಲ್ಲ. ಅಷ್ಟು ಜನ ಒಟ್ಟಿಗೆ ಕಂಡ್ರೆ ಮಾತ್ರ ಆಗೋದು. ಯಾರು ಗ್ರೂಪ್ ಅಂತ ಗೊತ್ತಾಗ್ಲಿಕ್ಕೆ ಏನಾಗಬೇಕು? ಅಷ್ಟು ಜನ ಗೊತ್ತಿದ್ದು ಗ್ರೂಪ್, ಇಲ್ಲದ್ರೆ ಒಬ್ಬೊಬ್ಬರ ಕಂಡ್ರೆ ಗ್ರೂಪ್ ಒಟ್ಟಿಗೆ ಕಾಣಬೇಕದು. ಇದು ವಾದ ಏನು ಅಂದರೆ ಒಂದ್ಸರಿ ಒಂದೇ ಕಾಣಬೇಕು. ಹೀಗೆ ಕಾಣುತ್ತೆ ಅಂತ ಕೇಳ್ತಾರೆ. ಅದು ಕಾಣ್ತೀರಿಯಲ್ಲ ತಾನು ಉತ್ತರ ಕೊಡ್ತಿರೋದು. ಅದು ಶಕ್ತಿ ಅದಕ್ಕಿದೆ, ಬರೀ ಕಣ್ಣಿಗಿಲ್ಲ. ಕರೆಕ್ಟ್, ಅದು ಪ್ರತ್ಯಕ್ಷ ಅದು ಕೋಮಾದಲ್ಲಿ ಇದ್ದವನು ತೋರಿಸಿದ್ರೆ ಗೊತ್ತಾಗೋದಿಲ್ಲ, ಎಚ್ಚರಣೆ ಇಲ್ಲ, ನಿದ್ರೆ ಇದ್ದವನಿಗೆ ಗೊತ್ತಾಗೋದಿಲ್ಲ. ನೋಡಿದ ಅದು ಹುಚ್ಚರಿಗೆ ಏನೋ ತಿಳ್ಕೊಂಡ್ಬಿಡ, ಬುದ್ಧಿ ಸರಿ ಇಲ್ಲ. ಸರಿಯಾದ ಸಾಕ್ಷಿ ಇದ್ದ ಕಾಲಕ್ಕೆ ಸಮಸ್ಯೆ ಇಲ್ಲ. ಮಧ್ಯ ಸಾಕ್ಷಿ ಅಂದ ತಕ್ಷಣ ವಿಟ್ನೆಸ್ ಅಂತ ತಿಳ್ಕೊಬಾರ್ದು. ಸಾಕ್ಷಿ ಇಂದ್ರಿಯ.
ನಚ ಯುಗಪದ್ ಜ್ಞಾನೋತ್ಪತ್ತಿರ್ದೋಷ ಯಥಾ ಯುಗಪದೇವ ದೀಪಸಹಸ್ರದರ್ಶನೆ ಸಾಮಾನ್ಯತಃ ಸರ್ವೇ ಜ್ಞಾಯಂತೇವ ತಥಾ ಸ್ಯಾತ್ ಏಕಸ್ಮಿನ್ನೇವ ವಸ್ತುನಿ ವಿಶೇಷ ತೈರಂಗೀಕೃತ ಏವ. ಆಗ ಇನ್ನೊಂದು ಹೇಳಿ, ವಿಶೇಷ ಒಪ್ಪೋದಿಲ್ಲ ಅಂದರೆ ಒಪ್ಪಿದ್ದಾರೆ, ಒಪ್ಪಿಸ್ತೇವೆ ಎರಡು. ಒಪ್ಪಿ ಮಾತಾಡೋನಿಗೆ ಶಿಷ್ಯ ಕೇಳಿದಾಗ ಒಪ್ಪಿದ್ದೀಯಲ್ಲ ಒಪ್ಪು ಅಂತೇಳಿ, ಬೇರೆಯವ್ರು ಕೇಳಿದಾಗ ಒಪ್ಪಿಸಿ ಹೇಳ್ತೇವೆ. ಅವಾಗ ಕಾನೂನು ಒಪ್ಪೋದಿಲ್ಲಲ್ಲ, ಕಾನೂನು ಒಪ್ಪಲೇ ಹಿಡ್ಕೊಂಬಂದಿರೋದೇ ಕಾನೂನು. ಆದ್ದರಿಂದ ಒಪ್ಪಿಸಿ ಮುಂದೆ ಮಾತಾಡು ಆದಷ್ಟು ಹೇಳ್ತಾ ನಾಳೆ ದಿವಸ ಬಂದಿರಬಾರ್ದು. ಇದಿಷ್ಟು ಕೂಡ ಏನು ಭೇದ ಇದ್ರೆ ತಾನೇ ಮುಂದಿನ ಪ್ರಶ್ನೆ ಅಂತ ಕೇಳ್ತಾನೆ. ಭೇದ ಇದೆ ನೋಡೋದು ಅನೇಕ ರೀತಿಯಲ್ಲಿ ಅದನ್ನು ಪ್ರೂವ್ ಮಾಡಿ ತೋರಿಸ್ತಾನೆ. ಆಮೇಲೆ ಅದನ್ನು ಎಲ್ಲಿದೆ ಅಂತ ಹೇಳೋದಕ್ಕೆ ವೇದಗಳು ಎಲ್ಲಿ ಬಂದಿದೆ ಅಂತ ಮುಂದೆ ತೋರಿಸ್ತಾನೆ. ಇದಿಷ್ಟು ಕೂಡ ಮತ್ತೆ ಹೇಳಿದಂತೆ ಸರಿಯಾಗಿ ಅರ್ಥ ಮಾಡ್ಕೋ. ಇದಿಷ್ಟು ವಿಕಾರ ಇಷ್ಟಪ್ಪ ಬರೋದು ಗೊತ್ತಾಯ್ತಾ? ಪ್ರತಿಯೊಂದು ಪದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಏನೇನು ಪಾಸಿಬಿಲಿಟೀಸ್ ಏನಿರ್ಬೋದು, ಅವನ ಅಭಿಪ್ರಾಯ ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ